ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಕಳೆದ ತರಗತಿಗಳಲ್ಲಿ ನಾವು ವ್ಯಕ್ತಿತ್ವ ವಿಕಾಸ ಮತ್ತು ಜೀವನ ಕೌಶಲ್ಯಗಳ ಕುರಿತಾಗಿ ಮತ್ತು ಜೀವನ ಕೌಶಲ್ಯಗಳಲ್ಲಿ ವಿಶೇಷವಾಗಿ ನಾವು ಅನೇಕ ಕೌಶಲ್ಯಗಳನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಸನ ಆಗುತ್ತದೆ ಅನ್ನೋದನ್ನು ನಾವು ನೋಡಿದ್ದೇವೆ. ನಾವು ಈ ದಿನ ಬದುಕಿನಲ್ಲಿ ನಮ್ಮನ್ನು ಕಾಡುವಂತಹ ಅತ್ಯಂತ ಒಂದು ಗಂಭೀರವಾದಂತಹ ಒಂದು ಸಮಸ್ಯೆ ಅಂದರೆ ಒತ್ತಡದಿಂದ ನಾವು ಜೀವನದ ಪ್ರತಿಯೊಂದು ಹಂತದಲ್ಲೂ ಕಷ್ಟ ನಷ್ಟಗಳನ್ನು ಎದುರಿಸುತ್ತಿದ್ದೇವೆ. ಇವತ್ತು ನಾವು ಒತ್ತಡ ಎಂದರೇನು, ಒತ್ತಡದ ಪ್ರಕಾರಗಳು ಯಾವುವು, ಒತ್ತಡದಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು ಮತ್ತು ಒತ್ತಡವನ್ನು ನಿಭಾಯಿಸುವುದು ಹೇಗೆ ಅನ್ನುವಂತಹ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಮಾನವನ ಬದುಕಿನಲ್ಲಿ ದೈನಂದಿನ ಬದುಕಿನಲ್ಲಿ ಒತ್ತಡವನ್ನು ಎಲ್ಲೆಡೆ ಕಾಣುತ್ತೇವೆ. ನಾವು ಪ್ರತಿಯೊಂದು ಕೆಲಸ, ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೂ ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಒತ್ತಡಗಳನ್ನು ಅನುಭವಿಸ್ತೇವೆ. ನಾವು ಶಾಸ್ತ್ರೀಯವಾಗಿ ಒತ್ತಡ ಎಂದರೇನು, ಒತ್ತಡದ ಪ್ರಕಾರಗಳು, ದಿಂದಾಗುವಂತಹ ಪ್ರಭಾವಗಳು ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿಯ ಪ್ರಭಾವ ಮತ್ತು ಪರಿಣಾಮಗಳು ನಮ್ಮ ಮೇಲೆ ಆಗ್ತವೆ ಮತ್ತು ಅವುಗಳ ಪರಿಣಾಮಗಳೇನು ಮತ್ತು ಒತ್ತಡದಿಂದ ಪಾರಾಗುವುದು ಹೇಗೆ ಅನ್ನುವಂತಹ ವಿಷಯದ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಒತ್ತಡದ ಕುರಿತಾಗಿ ಇವತ್ತು ಹೆಚ್ಚಿನ ಒಂದು ಚರ್ಚೆಗಳು, ವಿಚಾರಗಳು ಮತ್ತು ಒತ್ತಡದ ಬದುಕಿನಿಂದ ಹೊರಬರಲು ಇವತ್ತು ಅನೇಕ ರೀತಿಯ ಒಂದು ಚಟುವಟಿಕೆಗಳನ್ನು, ಅನೇಕ ರೀತಿಯ ಒಂದು ಪರಿಹಾರ ಕ್ರಮಗಳನ್ನು ಹುಡುಕುವುದರಲ್ಲಿ ನಾವು ಮಗ್ನರಾಗಿದ್ದೇವೆ. ಆದರೆ ಆ ಎಲ್ಲ ಪರಿಹಾರಗಳು ಅತ್ಯಂತ ಸುಲಭ ಸಾಧ್ಯವಿದ್ದರೂ ಸಹ ನಾವು ಮತ್ತಷ್ಟು ಒತ್ತಡಗಳನ್ನು ಪರಿಹರಿಸುವುದಕ್ಕಾಗಿ ಮತ್ತಷ್ಟು ಒತ್ತಡಕ್ಕೆ ಸಿಲುಕುವಂತಹ ಒಂದು ಪರಿಸ್ಥಿತಿ ನಮ್ಮೆದುರಿಗೆ ಇರತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಒತ್ತಡ ಅನ್ನುವಂತಹದ್ದನ್ನು ಶಾಸ್ತ್ರೀಯವಾಗಿ ನಾವು ಒತ್ತಡ ಎಂದರೇನು, ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅನ್ನುವುದನ್ನು ನೋಡೋಣ. ಶಾಸ್ತ್ರೀಯವಾಗಿ ಒತ್ತಡವೆಂದರೆ ಸ್ವಾಯತ್ತ ತಂತು ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನುಂಟು ಮಾಡುವ ಮನೋಶಾರೀರಿಕ ಆಯಾಸದ ಒಂದು ಸ್ಥಿತಿ ಎಂದು ಬಿ ಉಲ್ಮನ್ ಅನ್ನುವಂತಹ ಒಬ್ಬ ತಜ್ಞರು ಹೇಳ್ತಾರೆ. ಒತ್ತಡ ಎಂದರೇನು ಅಂತಕ್ಕಂಥದ್ರ ಬಗ್ಗೆ ಒಂದು ಡೆಫಿನೇಷನನ್ನು ನಾವು ನೋಡೋಣ. ನಮ್ಮ ಕರ್ನಾಟಕದ ಅವರೇ ಆದಂತಹ ಎಂ ಬಸವಣ್ಣನವರು ಅವರೇನು ಹೇಳ್ತಾರೆ ಅಂದರೆ, ಶರೀರದ ಪರಿವರ್ತನಾಶೀಲ ಸಮತೋಲನವನ್ನು ಹಾಳು ಮಾಡುವ ಆಂತರಿಕ ಅಥವಾ ಬಾಹ್ಯ ಯಾವುದೇ ಪ್ರಚೋದನೆಯು ಒತ್ತಡ ಎನಿಸಿಕೊಳ್ತದೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಭಾಳ ಟೆನ್ಷನ್ ಇದೆ, ನನಗೆ ಭಾಳ ಒತ್ತಡ ಇದೆ, ನನಗೆ ಸಮಯವೇ ಇಲ್ಲ, ನಾನು ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ತುಂಬ ಟೆನ್ಷನ್ ಇದೆ ಅಂತಕ್ಕಂಥ ಮಾತುಗಳನ್ನು ಸರ್ವೇ ಸಾಮಾನ್ಯವಾಗಿ ಕೇಳ್ತಿರ್ತೇವೆ. ಹ್ಯಾನ್ಸ್ ಸೀಲೆಯವರ ಪ್ರಕಾರ ಒತ್ತಡ ಎಂದರೆ ವ್ಯಕ್ತಿಯು ವಿವಿಧ ಮತ್ತು ತೀವ್ರವಾದಂತಹ ಕಾರಣಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುವಾಗ ಶರೀರದಲ್ಲಾಗುವ ವಿಶೇಷವಲ್ಲದ ಪ್ರತಿಕ್ರಿಯೆಗಳನ್ನು ಒತ್ತಡ ಎಂಬ ಶಬ್ದದಿಂದ ನಾವು ವಿವರಿಸಬಹುದು. ಹೀಗೆ ಒತ್ತಡ ಅಂದರೆ ನಿರ್ದಿಷ್ಟವಾಗಿ ಒತ್ತಡ ಎಂದರೇನು ಅನ್ನುವಂತಹ ವ್ಯಾಖ್ಯೆಗಳನ್ನು ನಾವು ಗಮನಿಸಿದಾಗ, ಒಟ್ಟಿನಲ್ಲಿ ವ್ಯಕ್ತಿಯು ಸಮರ್ಪಕವಾಗಿ ಹೊಂದಿಕೊಳ್ಳಲು ಅವನ ಶಾರೀರಿಕ, ಮಾನಸಿಕ, ಆರ್ಥಿಕ ಮತ್ತಿತರ ಮೂಲಗಳ ಮೇಲೆ ಅತಿಯಾದ ಬೇಡಿಕೆ ಇರುವ ಜೀವನದ ಯಾವುದೇ ಸಂದರ್ಭ ಸನ್ನಿವೇಶಗಳಲ್ಲಿ ಉಂಟಾಗುವ ಅಹಿತಕರ ಮನೋಶಾರೀರಿಕ ಸ್ಥಿತಿಯೇ ಒತ್ತಡ ಎಂದು ನಾವು ಹೇಳಬಹುದು. ಹೀಗೆ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಾವು ಒಂದಿಲ್ಲ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ಒಳಗೊಂಡಿದ್ದೇವೆ. ಒತ್ತಡದ ಪ್ರಕಾರಗಳೇನು? ಒತ್ತಡದಲ್ಲಿ ಎರಡು ಪ್ರಕಾರ, ಒಂದು ನಕಾರಾತ್ಮಕವಾದಂತಹ ಒತ್ತಡ, ಒಂದು ಸಕಾರಾತ್ಮಕವಾದಂತಹ ಒತ್ತಡ, ಪಾಸಿಟಿವ್ ಸ್ಟ್ರೆಸ್ ಮತ್ತು ನೆಗೆಟಿವ್ ಸ್ಟ್ರೆಸ್. ನೆಗೆಟಿವ್ ಸ್ಟ್ರೆಸ್ನಿಂದ ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನೇಕ ತೊಂದರೆಗಳು ಎದುರಾಗ್ತವೆ, ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಸಕಾರಾತ್ಮಕ ಒತ್ತಡದಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಸಕಾರಾತ್ಮಕ ಒತ್ತಡಗಳು, ನಕಾರಾತ್ಮಕ ಒತ್ತಡಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸಕಾರಾತ್ಮಕ ಒತ್ತಡ ಅಂದರೆ ನಕಾರಾತ್ಮಕ ಒತ್ತಡ, ನೆಗೆಟಿವ್ ಸ್ಟ್ರೆಸ್ ಅಂದರೆ ಏನು? ನೆಗೆಟಿವ್ ಅಂದರೆ ನಮಗೆ ನಷ್ಟವನ್ನು ಉಂಟು ಮಾಡ್ತಕ್ಕಂತಹ ನಮಗೆ ಅನೇಕ ಒತ್ತಡಗಳು ನಮ್ಮ ಎದುರಿಗಿವೆ. ಆ ಒತ್ತಡಗಳಿಂದ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಕಷ್ಟ ನಷ್ಟಗಳನ್ನು ನಾವು ಎದುರಿಸಬೇಕಾಗ್ತದೆ. ಸಕಾರಾತ್ಮಕ ಒತ್ತಡಗಳು, ಉದಾಹರಣೆಗೆ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಬೇಕು ಅಂತಕ್ಕಂಥದ್ದು, ಅದು ಸಕಾರಾತ್ಮಕವಾದಂತಹ ಒತ್ತಡ. ಆ ಒತ್ತಡದಿಂದ ನಾನು ಒಂದಿಷ್ಟು ಚೆನ್ನಾಗಿ ಓದಲಿಕ್ಕೆ, ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮತ್ತಿತರ ಯಾವುದೋ ಒಂದು ಕಾರ್ಯವನ್ನು ನಾನು ನಿಗದಿತ ಸಮಯದಲ್ಲಿ ಮುಗಿಸಬೇಕು ಅನ್ನುವಂತಹ ಒತ್ತಡ ನಮಗೆ ಅದು ಸಕಾರಾತ್ಮಕ ಒತ್ತಡ ಅನ್ನಿಸ್ತದೆ. ಆದರೆ ಯಾವುದೇ ಲಾಭವಿಲ್ಲದಂತಹ, ಯಾವುದೇ ಪ್ರಯೋಜನವಿಲ್ಲದಂತಹ
ನಕಾರಾತ್ಮಕ ಒತ್ತಡಗಳು ನಮಗೆ ಅನೇಕ ಬಾಧೆಗಳನ್ನು, ಅನೇಕ ಕಷ್ಟಗಳನ್ನು ನಮಗೆ ತಂದೊಡ್ಡಬಲ್ಲವು. ಒತ್ತಡಕ್ಕೆ ಕಾರಣಗಳೇನು? ನಮ್ಮ ದೈನಂದಿನ ಬದುಕಿನಲ್ಲಿ ಹಲವಾರು ಕಾರಣಗಳಿಂದ ನಾವು ಒತ್ತಡವನ್ನು ಅನುಭವಿಸ್ತೇವೆ. ಕಾಲ ಅಥವಾ ಸಮಯ ನಿರ್ದಿಷ್ಟವಾಗಿದ್ದರೂ ಸಹ ನಾವು ಇವತ್ತು ಪ್ರತಿಯೊಂದಕ್ಕೂ ಏನು ಕಚೇರಿಗೆ ಹೋಗೋದಾಗಲಿ ಅಥವಾ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಒತ್ತಡ ಇದೆ. ಟೈಮ್ ಇಲ್ಲ, ನಮಗೆ ಟೈಮ್ ಆಯಿತು ಅಂತ ನಾವು ಯಾವಾಗಲೂ ಬಡಬಡಿಸ್ತಿರ್ತೇವೆ. ಮನೆಯಿಂದ ಕಚೇರಿಗೆ, ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ನಮಗೆ ಸಮಯ ಅಭಾವ ಇದೆ. ಅಲ್ಲಿಂದ ವಾಪಸ್ ಬರಲಿಕ್ಕೆ ಬೇರೆ ಬೇರೆ ಒಂದು ಕಾರಣಗಳಿಗಾಗಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಸಕಾಲಕ್ಕೆ ನಮಗೆ ಸಾರಿಗೆ ಸಂಪರ್ಕಗಳ ಕೊರತೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ನಾವು ಸಮಯದ ಅಭಾವವನ್ನು ಎದುರಿಸ್ತೇವೆ. ಸಮಯದಿಂದ ಒತ್ತಡಕ್ಕೆ ಒಳಗಾಗಿದ್ದೇವೆ. ಆ ನಿಗದಿತ ಸಮಯದಲ್ಲಿ ಇಂಥ ಕಡೆ ನಾವು ಹೋಗಬೇಕು, ನಾನು ಹೋಗದೇ ಇದ್ದರೆ ಮತ್ತು ನನಗೆ ಶಿಕ್ಷೆ ಆಗ್ತದೆ ಅಥವಾ ನನಗೆ ತೊಂದರೆ ಆಗ್ತದೆ ಅನ್ನುವಂತಹ ಒತ್ತಡಕ್ಕೆ ಸಿಲುಕಿ ನಾವು ಇವತ್ತು ಕಾಲ ಅಥವಾ ಸಮಯದ ಒತ್ತಡದಲ್ಲಿ ಸಿಕ್ಕು ನರಳಾಡ್ತಿದ್ದೇವೆ. ಪ್ರತಿಯೊಬ್ಬರು ಯಾರನ್ನು ನೀವು ಮಾತಾಡಿಸಿದಾಗ ನನಗೆ ಟೈಮ್ ಇಲ್ಲರಿ, ನನಗೆ ತುಂಬ ಬ್ಯುಸಿ ಇದ್ದೀನಿ, ನನಗೆ ತುಂಬ ಒತ್ತಡ ಇದೆ ಅಂತಕ್ಕಂಥದ್ದನ್ನು ಕೇಳ್ತೇವೆ. ಹಾಗೆ ಹಣ ಮತ್ತು ಆರ್ಥಿಕ ವ್ಯವಹಾರಗಳು, ಹಣಕಾಸಿನ ವಿಷಯವಾಗಿ ಇವತ್ತು ನಾವು ತುಂಬ ಒತ್ತಡದಲ್ಲಿದ್ದೇವೆ. ನಾವು ಎಷ್ಟೇ ಇವತ್ತು ಸಾಕಷ್ಟು ಒಂದು ಪರಿಸ್ಥಿತಿ ಸುಧಾರಿಸಿದರೂ ಸಹ ಇಂದಿನಷ್ಟು ಬಡತನ ಅಥವಾ ಬೇರೆ ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳು ಇಲ್ಲದಿದ್ದರೂ, ಹಣಕಾಸಿನ ತೊಂದರೆ ಇಲ್ಲದಿದ್ದರೂ, ಎಲ್ಲರಿಗೂ ಸಾಕಷ್ಟು ಅವಕಾಶಗಳಿದ್ದರೂ ಸಹ ನಾವು ಇವತ್ತು ಒಂದು ಮಾರುಕಟ್ಟೆಯಲ್ಲಿ ಇವತ್ತು ಒಂದು ಕೊಳ್ಳುಬಾಕತನ ಸಂಸ್ಕೃತಿಯಿಂದಾಗಿ ಇವತ್ತು ನಾವು ತುಂಬ ಎಷ್ಟೇ ಸಂಬಳ ಇದ್ದರೂ, ಎಷ್ಟೇ ಹಣಕಾಸುಗಳಿದ್ದರೂ ಸಹ ನಾವು ತೀರಾ ಹಪಹಪಿತನ ಮತ್ತು ಕೊಳ್ಳುಬಾಕ ಸಂಸ್ಕೃತಿಯಿಂದಾಗಿ ನಾವು ಇವತ್ತು ಹಣಕಾಸಿನ ವ್ಯವಹಾರಗಳನ್ನು ಸರಿಯಾಗಿ ಯೋಜನೆ ಮಾಡದೇನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ, ಹಾಸಿಗೆ ಇದ್ದಕ್ಕಿಂತ ನಾವು ಹೆಚ್ಚು ಗಳಿಕೆಗಿಂತ ಖರ್ಚನ್ನು ಹೆಚ್ಚು ಮಾಡುವ ಒಂದು ಯೋಜನೆಗಳನ್ನು ಹಾಕಿಕೊಳ್ಳುವಂತಹ ಇದನ್ನು ಮತ್ತು ಇವತ್ತಿನ ಒಂದು ಮಾರುಕಟ್ಟೆಯಲ್ಲಿ ಹಲವಾರು ಆಕರ್ಷಣೆಗಳು ಮತ್ತು ವಿಕರ್ಷಣೆಗಳು, ನಮಗೆ ಸಾಲ ಕೊಡಲಿಕ್ಕೆ ಲೈನಾಗಿ ನಿಂತಿರ್ತವೆ ಬ್ಯಾಂಕ್ಗಳು. ಹೀಗಾಗಿ ಸಾಲ ಮಾಡಲಿಕ್ಕೆ ಯಾರೂ ಹಿಂಜರಿಯೋದಿಲ್ಲ. ಸಾಲ ಮಾಡಿದ ಮೇಲೆ ಅದನ್ನು ವಾಪಸ್ ಕಟ್ಟಲಿಕ್ಕೆ ತೊಂದರೆ ಆಗ್ತದೆ. ಹೀಗೆ ನಮ್ಮ ಆದಾಯ 50 ಪೈಸೆ, ಖರ್ಚು ರೂಪಾಯಿ ಅನ್ನುವ ಥರ ನಮ್ಮ ವ್ಯವಹಾರಗಳಿವೆ. ಹೀಗಾಗಿ ಹಣಕಾಸಿನ ತೊಂದರೆಗಳಲ್ಲಿ ಸಿಲುಕಿ ಒತ್ತಡಕ್ಕೆ ಒಳಗಾಗಿ ಎಷ್ಟೋ ಸಂದರ್ಭದಲ್ಲಿ ಅವರು ಮನೆ ಮಠ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಅವರ ಜೀವವನ್ನೇ ಕೊನೆಗಾಣಿಸಿಕೊಳ್ಳುವಂತಹ ನಿರ್ಧಾರಕ್ಕೂ ಬರುವಂತಹ ಸಂಗತಿಗಳನ್ನು ನಾವು ಕಾಣ್ತೇವೆ. ಹಣಕಾಸಿನ ವಿಷಯಗಳಿಗಾಗಿ ಇವತ್ತು ನಾವು ತುಂಬ ಒತ್ತಡದಲ್ಲಿದ್ದೇವೆ. ನಮ್ಮ ವರಮಾನದಲ್ಲಿ ಏರಿಕೆಯಾದರೂ ಸಹ, ಆದಾಯ ಏರಿಕೆಯಾದರೂ ಸಹ, ನಮಗೆ ಅಲ್ಲೆಲ್ಲ ಅವಕಾಶಗಳಿದ್ದರೂ ಸಹ ಹಣಕಾಸಿನ ವಿಷಯವಾಗಿ ನಾವು ಇವತ್ತು ತುಂಬ ಒತ್ತಡದಲ್ಲಿದ್ದೇವೆ. ಹಣಕಾಸಿನ ಸಂಬಂಧವಾಗಿ ಒತ್ತಡವನ್ನು ಅನುಭವಿಸುತ್ತಿದ್ದೇವೆ ಮತ್ತು ಎದುರಿಸುತ್ತಿದ್ದೇವೆ. ಕೆಲಸ ಮತ್ತು ಅಥವಾ ನೌಕರಿಯ ಸಂಬಂಧ, ನಾವೆಲ್ಲಿ ಕೆಲಸ ಮಾಡ್ತೀವಿ ಅಥವಾ ಎಲ್ಲಿ ನಾವು ನೌಕರಿ ಮಾಡ್ತೀವಿ ಅಲ್ಲೂ ಸಹ ಹಲವಾರು ರೀತಿಯ ಒಂದು ಒತ್ತಡಕ್ಕೆ ಒಳಗಾಗ್ತೇವೆ. ನಿಗದಿತ ಸಮಯದಲ್ಲಿ ಕೆಲಸ ಮಾಡದೇ ಇದ್ದರೆ ಅಥವಾ ಸರಿಯಾಗಿ ಕೆಲಸ ಮಾಡೋರು ಒತ್ತಡದಲ್ಲಿದ್ದಾರೆ, ಕೆಲಸ ಮಾಡದೇ ಇರೋರು ಸಹ ಒತ್ತಡದಲ್ಲಿದ್ದಾರೆ. ಕೆಲಸ ಮಾಡೋರಿಗೆ ಹೆಚ್ಚಿನ ಹೊರೆಯಿಂದಾಗಿ ಅಥವಾ ಅವರು ತಾವು ಕೆಲಸ ಮಾಡಿದ್ದನ್ನು ಸಮರ್ಪಕವಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಅವರು ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಇದ್ದಾಗ ಅವರು ಒತ್ತಡವನ್ನು ಅನುಭವಿಸಬೇಕಾಗ್ತದೆ. ಇನ್ನೊಂದು ಕಡೆ ಕೆಲಸದಲ್ಲಿ ಒಂದು ಕೌಶಲ್ಯ ಇರದೇ ಇರತಕ್ಕಂಥವರು ಮೇಲಾಧಿಕಾರಿಗಳಿಂದ ಅಥವಾ ಅವರ ಮಾಲೀಕರಿಂದ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ವಿದ್ಯಾರ್ಥಿಗಳು ಶಿಕ್ಷಕರಿಂದ ಸರಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ, ಅಸೈನ್ಮೆಂಟನ್ನು ಅಥವಾ ಇನ್ನಾವುದಾದ್ರು ಕೆಲಸವನ್ನು ಕೊಟ್ಟಾಗ ಸರಿಯಾಗಿ ಮಾಡದೇ ಇದ್ದಾಗ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಮೇಲಾಧಿಕಾರಿಗಳಿಂದ ಈಗ ಪ್ರತಿಯೊಬ್ಬರೂ ಒತ್ತಡದಲ್ಲಿದ್ದೇವೆ. ನಾವು ಸಮಯಕ್ಕೆ ನಾವು ಸರಿಯಾಗಿ ಹೋಗದೇ ಇದ್ದರೆ ನಾವು ಒತ್ತಡವನ್ನು ಅನುಭವಿಸ್ತೇವೆ. ನಾವು ನಿರ್ವಹಿಸಬೇಕಾದಂತಹ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದಾಗ ತೊಂದರೆಯನ್ನು ಅನುಭವಿಸ್ತೇವೆ, ಒತ್ತಡಕ್ಕೆ ಒಳಗಾಗ್ತೇವೆ. ಹೀಗೆ ನಮ್ಮ ಕೆಲಸ, ಅದು ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು ಅಥವಾ ನಮ್ಮ ಸ್ವಂತದ್ದೇ ಆಗಿರ್ಬೋದು, ಕೆಲಸದ ಸಂದರ್ಭದಲ್ಲೂ ಹಲವಾರು ಸನ್ನಿವೇಶಗಳಲ್ಲಿ ನಾವು ಒತ್ತಡವನ್ನು ಅನುಭವಿಸುತ್ತೇವೆ. ಹಾಗೆ ನಮ್ಮ ಭಾವನೆಗಳು ಮತ್ತು ಸಂಬಂಧಗಳ ವಿಷಯವಾಗಿಯೂ ಸಹ ಒತ್ತಡವನ್ನು ಅನುಭವಿಸ್ತೇವೆ. ಯಾರೋ ಪ್ರತಿಯೊಂದು ಹಂತದಲ್ಲಿ ಕೌಟುಂಬಿಕ ಭಾವನೆಗಳು, ಸಂಬಂಧಗಳಾಗಿರ್ಬೋದು ಅಥವಾ ಸ್ನೇಹಿತರ ಜೊತೆ ಆಗಿರ್ಬೋದು ಅಥವಾ ನಮ್ಮ ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು, ನಮ್ಮ ಸಂಬಂಧಗಳು ಸರಿಯಾಗಿ ಇರದೇ ಇದ್ದಾಗ ಅಥವಾ ಸಂಬಂಧಗಳಿಗೆ ಘಾಸಿ ಉಂಟಾದಾಗ ನಾವು ಒತ್ತಡಕ್ಕೆ ಒಳಗಾಗ್ತೇವೆ. ಯಾರೋ ನಮಗೆ ತೀರಾ ಆಪ್ತರಾದವರು ನಮಗೇನೋ ಸ್ವಲ್ಪ ಮೂದಲಿಸಿದರೆ ಅಥವಾ ನಮ್ಮನ್ನು ಕುರಿತಾಗಿ ಏನಾದರೂ ಅವರು ಮಾತಾಡಿದರೆ, ಕೆಟ್ಟದಾಗಿ ಮಾತಾಡಿದರೆ ನಾವು ಒತ್ತಡಕ್ಕೆ ಒಳಗಾಗ್ತೇವೆ. ಅಯ್ಯೋ, ಇವರು ನನಗೆ ಹೀಗೆ ತಿಳ್ಕೊಂಡಾರ, ಇವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ,
ನಾನು ಏಕಾಂಗಿ ಅಥವಾ ನನಗೆ ಯಾರ ಒಂದು ಇದು ಇಲ್ಲ, ಸಹಾನುಭೂತಿ ಇಲ್ಲ, ಸಹಕಾರ ಇಲ್ಲ ಅನ್ನುವಂತಹ ಭಾವನೆಗಳು ಮತ್ತು ಭಾವೋದ್ವೇಗಗಳನ್ನು ನಾವು ಸಹಜವಾಗಿಯೇ ಮನುಷ್ಯನಿಗೆ ಎಲ್ಲ ರಾಗ, ಭಯ, ದ್ವೇಷಗಳು ಬರ್ತವೆ, ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಕೋಪ ಬಂದಾಗ ಆ ಕೋಪವನ್ನು ಹೊರಹಾಕಲಿಕ್ಕೆ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಇವತ್ತು ಯಾರೂ ಇಲ್ಲ. ಯಾರು ಸ್ವಾಂತನ ಹೇಳುವಂಥ ಸ್ಥಿತಿಯಲ್ಲಿ ನಾವು ಇಲ್ಲ. ಒಬ್ಬರಿಗೆ ಸಿಟ್ಟು ಬಂದಾಗ ಇನ್ನೊಬ್ಬರು ಸುಮ್ಮನೆ ಇರಬೇಕು ಅಂತ ಹಿರಿಯರು ಹೇಳ್ತಾರೆ. ಸಿಟ್ಟು ಶಮನವಾಗುವವರೆಗೆ ಅವ್ರು ಏನಾದರೂ ಕೂಗಾಡಲಿ, ಚೀರಾಡಲಿ, ಸುಮ್ಮನೆ ಇರಬೇಕು. ಸಿಟ್ಟು ಶಮನವಾದ ಮೇಲೆ ಅವರು ಮತ್ತೆ ನಾರ್ಮಲಾಗಿ ಬರ್ತಾರೆ. ಆದರೆ ಇವತ್ತು ಯಾರೂ ಆ ಸಿಟ್ಟನ್ನು ಹೊರಹಾಕಲಿಕ್ಕೆ ನಾವೇನು ನಮ್ಮ ಭಾವನೆಗಳನ್ನು, ನಮ್ಮ ಕೋಪ, ಸಿಟ್ಟು, ಭಯ, ಕೋಪ, ತಾಪ, ದುಃಖ ಇವುಗಳನ್ನು ನಾವು ಹೊರಹಾಕಲಿಕ್ಕೆ ಅದನ್ನು ಸಹಾನುಭೂತಿಯಿಂದ ಅನುಕಂಪದಿಂದ ಕೇಳುವವರು ಯಾರೂ ಇಲ್ಲ. ಒಬ್ಬರೂ ಸಹ ಆಪ್ತರು ಇಲ್ಲದಂಥ ಪರಿಸ್ಥಿತಿಗಳು ಬಂದಾಗ ಆ ಭಾವನಾತ್ಮಕವಾದಂತಹ ವಿಷಯಗಳನ್ನು ನಾವು ಹೊರಹಾಕದೇ ಇದ್ದರೆ ಅವೆಲ್ಲ ನಮ್ಮಲ್ಲಿ ಹಾಗೇ ಇದ್ದು ನಾವು ಒತ್ತಡವನ್ನು ಅನುಭವಿಸ್ತೇವೆ. ಒಂದು ರೀತಿಯಲ್ಲಿ ವಿಚಾರಗಳು, ನಮ್ಮ ಅನಿಸಿಕೆಗಳನ್ನು ಇನ್ನೊಬ್ಬರಿಗೆ ಹೇಳದೇ ಇದ್ದರೆ ನಮಗೆ ಹೇಗಾಗ್ತದೆ ಅಂದರೆ ಪ್ರೆಷರ್ ಕುಕ್ಕರ್ನಲ್ಲಿದ್ದ ಹಾಗೆ ಆಗ್ತದೆ ಅಂತ. ನಮ್ಮ ಭಾವನೆಗಳನ್ನು, ನಮ್ಮ ಸುಖ ದುಃಖಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ನಮಗೆ ನಿರಾಳ ಆಗ್ತದೆ, ಮನಸ್ಸು ಶಾಂತ ಆಗ್ತದೆ, ಒತ್ತಡ ಕಡಿಮೆ ಆಗ್ತದೆ. ಆದರೆ ಇವತ್ತು ಯಾರೂ ಕೇಳೋರಿಲ್ಲ. ನಮ್ಮ ಭಾವನೆಗಳನ್ನು, ನಮ್ಮ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯ ಸೌಹಾರ್ದಯುತವಾದಂತಹ, ಸಹಕಾರಯುತವಾದಂತಹ ಸಂಬಂಧಗಳು ಇವತ್ತು ಇಲ್ಲ. ಹೀಗಾಗಿ ಪ್ರತಿ ಹಂತದಲ್ಲೂ ನಾವು ಒತ್ತಡವನ್ನು ಅನುಭವಿಸ್ತೇವೆ. ಒತ್ತಡವನ್ನು ಅನುಭವಿಸುವಂತಹ ವ್ಯಕ್ತಿ ತನ್ನ ಒತ್ತಡವನ್ನು, ತನ್ನ ಸುಖ ದುಃಖಗಳನ್ನು ಯಾರಾದರಲ್ಲಿ ಹೇಳ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಕೇಳುವವರು ಯಾರೂ ಇಲ್ಲ. ಹೀಗಾಗಿ ಅದು ಒಂದು ರೀತಿಯ ಪ್ರೆಷರ್ ಕುಕ್ಕರ್ನಲ್ಲಿ ಹೇಗೆ ವಾತಾವರಣ ಇರುತ್ತದೋ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ, ಮೆದುಳಿನಲ್ಲಿ ಅಂತಹ ಒತ್ತಡದ ಭಾವನೆ ಇವತ್ತು ಏರ್ಪಡುವಂತಹ ಕಾರಣಗಳು ಈ ಸಂಬಂಧಗಳಿಂದಾಗಿ, ಭಾವನೆಗಳಿಂದಾಗಿ ಆಗ್ತವೆ. ಅನಾರೋಗ್ಯ, ಪದೇ ಪದೇ ಕಾಡುವಂತಹ ಅನಾರೋಗ್ಯ ಅಥವಾ ಅನಾರೋಗ್ಯದ ಬಗ್ಗೆ ಆರೋಗ್ಯವಾಗಿ ಇದ್ದರೂ ನಾನು ಅನಾರೋಗ್ಯವಾಗಿದ್ದೇನೆ ಅನ್ನುವಂತಹ ಭಾವನೆಗಳು ಮತ್ತು ಪದೇ ಪದೇ ಕಾಡುವಂತಹ ಕೆಲವು ಅಲರ್ಜಿ ಸಂಬಂಧ ರೋಗಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ತೊಂದರೆಗಳು ಮನುಷ್ಯನನ್ನು ಒತ್ತಡಕ್ಕೆ ಈಡು ಮಾಡ್ತವೆ. ಅಯ್ಯೋ, ನನ್ನ ಜೀವನನೇ ಇಷ್ಟು, ಯಾವಾಗಲೂ ಇದರಿಂದೇ ನಾನು ಹೇಗಬೇಕಾಯಿತು, ನನಗೆ ತುಂಬ ಕಷ್ಟ, ನನಗೆ ಇದ್ದಷ್ಟು ಕಷ್ಟ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಯಾಕೆ ದೇವರು ನನಗೊಬ್ಬನಿಗೆ ಇಷ್ಟು ಕಷ್ಟ ಕೊಟ್ಟಿದ್ದಾನೆ, ಯಾಕೆ ನನ್ನ ಆರೋಗ್ಯ ಪದೇ ಪದೇ ಕೆಡ್ತದೆ, ನನ್ನ ಆರೋಗ್ಯನೇ ಸರಿ ಇಲ್ಲ ಅನ್ನುವಂತಹ ಒಂದು ತೊಂದರೆಗೆ ಒಳಗಾಗ್ತಾನೆ. ಅವರಿಗೆ ಅನಾರೋಗ್ಯದ ಬಗ್ಗೆ ಅವರನ್ನು ಮಾತನಾಡಿಸುವಂತಹ, ಅವರಿಗೆ ಸ್ವಾಂತನ ಹೇಳುವಂಥವರು ಯಾರಿಗೂ ಪುರುಸತ್ತಿಲ್ಲ. ಹೀಗಾಗಿ ಇವತ್ತು ಅನಾರೋಗ್ಯ ಸಂಬಂಧವಾಗಿ ನಮಗೆ ಒತ್ತಡ ಆಗ್ತದೆ. ಈ ಪದೇ ಪದೇ ಮರುಕಳಿಸುವಂತಹ ಕೆಲವು ನಿರ್ದಿಷ್ಟವಾದಂತಹ ಕಾಯಿಲೆಗಳು ಅಥವಾ ಭಾಳ ಗಂಭೀರವಲ್ಲದಂತಹ ಕಾಯಿಲೆಗಳಿಲ್ಲದಿದ್ದರೂ ಸಹ ನಾವು ಅದರ ಬಗ್ಗೆ ಬಹಳ ಚಿಂತಿತರಾಗಿ ಅನಾರೋಗ್ಯಕ್ಕೆ ಈಡಾಗಿ ಒತ್ತಡವನ್ನು ಅನುಭವಿಸುವಂಥ ಸ್ಥಿತಿಯನ್ನು ನಾವು ಇವತ್ತು ಕಾಣ್ತೇವೆ. ಆರೋಗ್ಯ ಸಂಬಂಧವಾದಂತಹ ವಿಷಯಗಳಲ್ಲೂ ಸಹ ನಾವು ಒತ್ತಡವನ್ನು ಅನುಭವಿಸ್ತಿದ್ದೇವೆ. ನಮ್ಮ ಅಗತ್ಯಗಳು, ಸಾಮಾನ್ಯವಾಗಿ ನಮ್ಮ ಅಗತ್ಯಗಳು ಹೇಗಿರ್ತವೆ ಅಂದರೆ, ನಮ್ಮ ಬೇಡಿಕೆಗಳು ಪೂರೈಕೆಗಿಂತ ಬೇಡಿಕೆಗಳು ಹೆಚ್ಚು. ನಮಗೆ ಎಷ್ಟು ಅಗತ್ಯಗಳು ಬೇಕೋ ಅಗತ್ಯಗಳಿಗಿಂತ ಹೆಚ್ಚು ಇವತ್ತು ಕೊಳ್ಳುಬಾಕ ಸಂಸ್ಕೃತಿಯಿಂದಾಗಿ ನಮಗೆ ಅಗತ್ಯವಾಗಿದ್ದರೂ ಅಗತ್ಯವಿಲ್ಲದಿದ್ದರೂ ಸಹ ಇವತ್ತು ನಾವು ಅನೇಕ ಭೌತಿಕ ಸರಕುಗಳನ್ನು, ಸಾಮಗ್ರಿಗಳನ್ನು ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೀಗಾಗಿ ನಮಗೆ ತೊಂದರೆ ಆಗ್ತದೆ, ಅದರಿಂದ ಒತ್ತಡ ಆಗ್ತದೆ. ಅಗತ್ಯಗಳನ್ನು ನಾವು ಈಡೇರಿಸಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಗತ್ಯಗಳು ಈಡೇರುತ್ತವೆ ಅಂತ ನಮಗೆ ಖಾತ್ರಿ ಇಲ್ಲ. ನಮ್ಮ ಎಲ್ಲ ಅಗತ್ಯಗಳು ನಮಗೆ ಪೂರೈಕೆ ಆಗಬೇಕು, ಒಂದು ತಿಂಗಳಲ್ಲೇ, ಒಂದು ವರ್ಷದಲ್ಲೇ ಎಲ್ಲ ಆಗಬೇಕು ಅಂದರೆ ಆಗೋದಿಲ್ಲ. ಜೀವನವಿಡೀ ಒಂದೊಂದಾಗಿ ನಾವು ಅಗತ್ಯಗಳನ್ನು ಗುರುತಿಸಿಕೊಂಡು ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಅಗತ್ಯಗಳನ್ನು ನಾವು ಗುರಿಗಳನ್ನು ಇಟ್ಟುಕೊಂಡು ಅಗತ್ಯಗಳನ್ನು ಈಡೇರಿಸ್ಕೊಳ್ತಾ ಹೋಗಬೇಕು. ಎಲ್ಲ ಅಗತ್ಯಗಳು ನಮಗೆ ಈಗ ಯಾರಿಗೂ ಸಮಯ ಇಲ್ಲ, ಎಲ್ಲ ಬೇಗ ಬೇಗ ಆಗಬೇಕು, ಭಾಳ ಫಾಸ್ಟಾಗಿ ನಮ್ಮ ಎಲ್ಲ ಅಗತ್ಯಗಳು ಈಡೇರಬೇಕು. ಈಡೇರದೇ ಇದ್ದಾಗ ನಿರಾಶೆ ಆಗ್ತದೆ, ನಮಗೆ ಒತ್ತಡ ಆಗ್ತದೆ. ಹೀಗಾಗಿ ಎಷ್ಟು ನಾವು ಒತ್ತಡದಲ್ಲಿದ್ದೇವೆ ಅಂತಂದರೆ, ಇವತ್ತಿನ ಒಂದು 21ನೇ ಶತಮಾನದ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ನಮಗೆ ಎಲ್ಲವೂ ಫಾಸ್ಟ್ ಆಗಬೇಕು. ನಮಗೆ ತಾಳ್ಮೆ ಇಲ್ಲ, ಕಾಯುವಂತಹ ಒಂದು ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಹೀಗಾಗಿ ನಮ್ಮ ಅಗತ್ಯಗಳು ಈಡೇರದೇ ಇದ್ದಾಗ ನಾವು ನಿರಾಶರಾಗಿ, ಹತಾಶರಾಗಿ, ಖಿನ್ನತೆಗೆ ಒಳಗಾಗಿ ನಾವು ಒತ್ತಡವನ್ನು ಅನುಭವಿಸ್ತೇವೆ. ಹಾಗೆ ಪರಿಸರ, ನೆರೆಹೊರೆ, ಇವತ್ತು ಸ್ವಲ್ಪ ನಮಗೇನಾದರೂ ಕಷ್ಟ ಬಂದಿದೆ ಅಂದರೆ, ನಮಗೆ ನೋವಾಗಿದೆ, ನನಗೆ ತೊಂದರೆ ಆಗಿದೆ ಅಂತಂದರೆ ಅದನ್ನು ಮರೆಮಾಚುವಂತಹ, ನಮಗೆ ಧೈರ್ಯ ಹೇಳುವಂತಹ, ನಮಗೆ ಸಹಕಾರ ನೀಡುವಂತಹ ಜನರು ತುಂಬ ಕಡಿಮೆ ಇದ್ದಾರೆ. ನಮಗೇನಾದರೂ ತೊಂದರೆ ಆದರೆ ಅದರಿಂದ ಖುಷಿ ಪಡೋರೇ ಹೆಚ್ಚು ಅನ್ನುವಂತಹದ್ದನ್ನು ನಾವು ಕಾಣ್ತೇವೆ.
ಯಾರಿಗಾದರೂ ಉದ್ಯೋಗ ಕಳ್ಕೊಂಡ್ರೆ ಉದ್ಯೋಗ ಕಳ್ಕೊಂಡು ಚೆನ್ನಾಗಾಯಿತು ಅನ್ನುವಂಥದ್ದು ಅಥವಾ ಈ ರೀತಿಯ ಮನೋಭಾವ ಇರತಕ್ಕಂಥ ನಮ್ಮ ನೆರೆಹೊರೆಯವರು ನಮಗೇನಾದರೂ ತೊಂದರೆ ಆದರೆ ಆ ತೊಂದರೆ ಆದರೆ ಅವರಿಗೆ ಸಂತೋಷ ಆಗುವಂತಹ ವಾತಾವರಣ ಇವತ್ತು ಇಂತಹ ಒಂದು ಮನೋಸ್ಥಿತಿ ಮನೋಭಾವನೆ ಕಾಣ್ತೇವೆ. ಯಾರೋ ಅಯ್ಯೋ ಈಗಾಯ್ತಲ್ಲ ಪಾಪ ಈಗಾಗಬಾರ್ದಾಗಿತ್ತು, ಅವ್ರಿಗೆ ನಾವು ಹೆಲ್ಪ್ ಮಾಡೋಣ, ಅವರಿಗೆ ತೊಂದರೆಯಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡೋಣ, ಅವರಿಗೆ ನಾವು ಸಹಾಯ ಮಾಡೋಣ ಅನ್ನುವಂಥ ಮನೋಭಾವ ಇವತ್ತು ಕಡಿಮೆಯಾಗಿದೆ. ಹೀಗಾಗಿ ನೆರೆಹೊರೆ ಪರಿಸರ ಒತ್ತಡವನ್ನು ಇನ್ನಷ್ಟು ಹೆಚ್ಚು ಮಾಡ್ತಾರೆ ವಿನಃ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಯಾರೋ ಒಬ್ಬರಿಗೊಬ್ಬರು ಸಹಕಾರ ಮಾಡುವಂಥ ಸನ್ನಿವೇಶ ನಾವು ಕಾಣೋದಿಲ್ಲ. ಅದು ವೃತ್ತಿ ಮತ್ಸರ ಆಗಿರ್ಬೋದು, ಒಂದೇ ಕಡೆ ಕೆಲಸ ಮಾಡೋರು ಏನೋ ವೃತ್ತಿ ಮತ್ಸರ ಆಗಿರ್ಬೋದು, ನೆರೆಹೊರೆಯವರಲ್ಲಿ ಯಾವಾಗಲೂ ನಮ್ಮಲ್ಲಿ ಒಂದು ರೀತಿಯ ವೈಮನಸ್ಸು, ಒಂದು ರೀತಿಯ ಅಸಹಕಾರ ಮನೋಭಾವನೆ ಕಾಣ್ತೇವೆ. ಒಬ್ಬರು ತೊಂದರೆಗೆ ಒಳಗಾದಾಗ ಅವರನ್ನು ಎಲ್ಲರೂ ಒಗ್ಗೂಡಿ ಅವರನ್ನು ಮೇಲೆತ್ತುವಂತಹ ಕಾರ್ಯ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅಂತಹ ಮನಸ್ಸು, ಅಂತಹ ಪ್ರವೃತ್ತಿ ಭಾರತೀಯರಲ್ಲಿ ಪುರಾತನ ಕಾಲದಿಂದಲೂ ಇತ್ತು. ಆದರೆ ಇವತ್ತಿನ ಒಂದು ಏನು ಸಾಮಾಜೀಕರಣ ಮತ್ತು ಜಾಗತೀಕರಣದಿಂದಾಗಿ ಇವತ್ತು ನಮ್ಮ ಪುರಾತನ ಒಂದು ಸಂಸ್ಕೃತಿ, ಪರಸ್ಪರ ಗೌರವಿಸುವಂತಹ, ಪರಸ್ಪರರನ್ನು ಆಧರಿಸುವಂತಹ ಪ್ರವೃತ್ತಿ ಕಡಿಮೆಯಾಗಿ ಇವತ್ತು ನಾವು ಒಬ್ಬರನ್ನೊಬ್ಬರು ಶತ್ರುಗಳ ಹಾಗೆ ಕಾಣುವಂತಹ ವೃತ್ತಿ ಮತ್ಸರ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಮತ್ಸರಗಳಿಂದ ನಾವು ಇವತ್ತು ನಮ್ಮ ಬದುಕನ್ನು ನಾವು ಒತ್ತಡಕ್ಕೆ ಸಿಲುಕಿ ಹಾಕಿಕೊಂಡಿದ್ದೇವೆ, ಒತ್ತಡದಲ್ಲಿದ್ದೇವೆ. ನಾವು ಇಂತಹ ಒತ್ತಡದಿಂದ ನಾವು ಪಾರಾಗಬೇಕಾಗಿದೆ. ಜೀವನದಲ್ಲಿ ಘಟಿಸುವಂತಹ ಮಹತ್ತರವಾದಂತಹ ಘಟನೆಗಳು, ಭಾಳ ಆತ್ಮೀಯರ ಸಾವು ಅಥವಾ ಯಾವುದೋ ಒಂದು ದುರ್ಘಟನೆ, ಒಂದು ದುರಂತ ಮನುಷ್ಯನನ್ನು ತೀವ್ರ ಆಘಾತಕ್ಕೆ ಒಳಪಡಿಸಿ ತುಂಬ ಒತ್ತಡಕ್ಕೆ ಈಡು ಮಾಡುವಂಥದ್ದು. ಅಂತಹ ಘಟನೆ ಅಥವಾ ಸಾವು ತುಂಬ ತೊಂದರೆಯನ್ನು, ತುಂಬ ಒಂದು ಏನು ಸರಿಪಡಿಸಲಾಗದ ರೀತಿಯ ಒಂದು ನೋವನ್ನು ಅದು ತಂದು ಕೊಡ್ತದೆ. ಮತ್ತು ಸುತ್ತಲೂ ಇರತಕ್ಕಂತಹ ಜನ, ಸಮಾಜ, ಸಂಪ್ರದಾಯಗಳು ಏನು ಮಾಡಿದರೂ ಏನೋ ಜನ ಅದನ್ನು ಮೆಚ್ಚಿಕೊಳ್ಳುವಂತಹ ಅಥವಾ ಇದು ಮಾಡ್ತಕ್ಕಂಥದ್ದು ಇವತ್ತು ನಾವು ಕಾಣೋದಿಲ್ಲ. ಏನು ಮಾಡಿದರೂ ಅದನ್ನು ಟೀಕಿಸುವಂತಹ, ವಿಮರ್ಶಿಸುವಂತಹ, ಅದೇನು ಮಹಾ ಅನ್ನುವಂತಹ ಒಂದು ಪರಸ್ಪರರನ್ನು ಒಬ್ಬರೊಬ್ಬರನ್ನು ಗೌರವಿಸುವ ಮತ್ತು ಮೇಲಕ್ಕೆತ್ತುವಂತಹ ಪ್ರವೃತ್ತಿ ಇವತ್ತಿಲ್ಲ. ಸಮಾಜ, ಜನ, ಸಂಪ್ರದಾಯಗಳು ಇವೆಲ್ಲವೂ ಒತ್ತಡವನ್ನು ಹೆಚ್ಚು ಮಾಡುವಂತಹ ಒಂದು ಸಾಧನೆಗಳಾಗಿವೆ ವಿನಃ ಒತ್ತಡವನ್ನು ಕಡಿಮೆ ಮಾಡುವಂತಹ ಒಂದು ಯಾವ ಒಂದು ಅಂಶಗಳನ್ನು ನಾವು ಕಾಣೋದಿಲ್ಲ. ಮತ್ತು ಒತ್ತಡದಿಂದ ಬರುವಂತಹ ದೈಹಿಕ ಕಾಯಿಲೆಗಳು, ಒತ್ತಡ ಆದಾಗ ನಮಗೆ ಮೊದಲಿಗೆ ಬರ್ತಕ್ಕಂಥದ್ದು ತಲೆನೋವು. ಯಾವುದೇ ರೀತಿಯ ಒತ್ತಡ ಇರ್ಬೋದು, ಅದು ಸಮಯಕ್ಕೆ ಸಂಬಂಧಪಟ್ಟ ಸರಿಯಾಗಿ ಕಚೇರಿಗೆ ಹೋಗದೇ ಇದ್ದಂತಹ ಸಮಯದ ಒತ್ತಡ ಆಗಿರ್ಬೋದು, ಅಥವಾ ಹಣಕಾಸಿನ ತೊಂದರೆಗಳುಂಟಾದಾಗ ಅದರಿಂದ ಆಗಿರ್ತಕ್ಕಂತಹ ಒತ್ತಡ ಆಗಿರ್ಬೋದು, ಅನಾರೋಗ್ಯದಿಂದ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಸ್ನೇಹಿತರು ಯಾರೋ ನಮಗೆ ಮೋಸ ಮಾಡಿದರು ಅಂತಿರ್ಬೋದು. ಯಾವುದೇ ರೀತಿಯ ನಮಗೆ ಬೇಜಾರಾದಾಗ, ನಮಗೆ ಒತ್ತಡ ಪ್ರಾರಂಭವಾದಾಗ ನಮಗೆ ಮೊದಲು ಬರತಕ್ಕಂಥದ್ದು ತಲೆನೋವು, ವಿಪರೀತವಾದಂಥ ತಲೆನೋವು. ಅಸ್ತಮ ಬರ್ತದೆ. ನಾವು ಒತ್ತಡದಿಂದ ಬಳಲುವಂಥವರಾದರೆ ಅಗತ್ಯವಿದ್ದು ಅನಗತ್ಯವಾಗಿ ನಾವು ಹೆಚ್ಚು ಒಂದು ತಿನ್ನುವುದರಿಂದ, ಈಗಿನ ಒಂದು ಆಹಾರ ಪದ್ಧತಿ, ಜಂಕ್ ಫುಡ್ ಎಲ್ಲ ನಾವು ಟಿ ವಿ ನೋಡ್ಕೋತ ತಿಂದು ನಾವು ಬೊಜ್ಜನ್ನು ಬೆಳೆಸ್ಕೊಳ್ತಿದ್ದೇವೆ. ವಿಪರೀತವಾದಂತಹ ಈ ಒಂದು ಒತ್ತಡದಿಂದ ಏನೇನು ಬರ್ತವೆ ಅಂದರೆ ತಲೆನೋವು ಬರ್ತದೆ, ಅಸ್ತಮ ಬರ್ತದೆ, ಬೊಜ್ಜು ಶೇಖರಣೆ ಆಗ್ತದೆ, ಕೀಲುಬೇನೆ ಕಾಣಿಸ್ಕೊಳ್ತದೆ, ರಕ್ತದೊತ್ತಡ ಹೆಚ್ಚಾಗ್ತದೆ. ಒತ್ತಡ ಸ್ಟ್ರೆಸ್ ಹೆಚ್ಚಾದಂಗೆಲ್ಲ ನಮಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ. ರಕ್ತದೊತ್ತಡ ಸಾಮಾನ್ಯವಾಗಿ ಆನುವಂಶಿಕವಾಗಿ ಕೆಲವರಿಗೆ ಬರ್ತದೆ, ಆದರೂ ಕೆಲವರಿಗೆ ಜೀವನ ಶೈಲಿಯಿಂದ, ಒತ್ತಡದ ಜೀವನ ಶೈಲಿಯಿಂದಾಗಿ ಅವರು ರಕ್ತದೊತ್ತಡ ಹೆಚ್ಚಾಗ್ತದೆ. ಹೃದಯಕ್ಕೆ ಸಂಬಂಧಿಸಿದಂತಹ ರೋಗಗಳು ಕಾಣಿಸಿಕೊಳ್ಳಬಹುದು, ಅಸಿಡಿಟಿ ಆಗ್ಬೋದು, ಅಲ್ಸರ್ ಆಗ್ಬೋದು, ಅಥವಾ ಬೇರೆ ರೀತಿಯ ಕ್ಯಾನ್ಸರ್ಗಳಾಗ್ಬೋದು, ಡಯಾಬಿಟಿಕ್ಸ್, ಸಿಹಿಮೂತ್ರ ರೋಗ ಕಾಣಿಸಿಕೊಳ್ಳಬಹುದು, ಲೈಂಗಿಕ ದುರ್ಬಲತೆ, ಬಂಜೆತನ, ಇನ್ನು ಮುಂತಾದಂತಹ ರೋಗಗಳು ಸಾಮಾನ್ಯವಾಗಿ ಬರುವಂತಹ ಸಂದರ್ಭಗಳಿವೆ. ಒತ್ತಡದಿಂದ ಆಗ್ತಕ್ಕಂತಹ ಪರಿಣಾಮಗಳೇನು? ಒತ್ತಡದಿಂದ ಬಹಳ ಮುಖ್ಯವಾಗಿ ನಮ್ಮ ಅನುವೇದಕ ನರ ವ್ಯವಸ್ಥೆ ಹಾಳಾಗ್ತದೆ, ಭಾಳ ಏರುಪೇರಾಗ್ತದೆ. ಯಾವ ಒಂದು ಏನು ನಾವು ವೈದ್ಯರ ಹತ್ರ ಹೋಗಿ ತೋರಿಸಿ ಯಾವುದೇ ಒಂದು ಡಯಾಗ್ನೋಸಿಸ್ ಮಾಡಿದರೆ, ಅವರ ಹಲವಾರು ಪರೀಕ್ಷೆಗಳನ್ನು ಮಾಡಿದರೆ ಯಾವ ಪರೀಕ್ಷೆಯಲ್ಲೂ ಸಹ ಒಂದು ದೋಷ ಕಂಡುಬರದೆ ಎಲ್ಲ ನಾರ್ಮಲೇ ಕಂಡುಬರ್ತದೆ. ಆದರೆ ಅನುವೇದಕ ನರ ವ್ಯವಸ್ಥೆಯಲ್ಲಿ ಏರುಪೇರು ಉಂಟಾಗ್ತದೆ. ಅಡ್ರಿನಲಿನ್ ರಸದೂತಗಳಲ್ಲಿ ತೊಂದರೆ ಉಂಟಾಗ್ತದೆ. ನಮ್ಮ ಭಾವನೆಗಳು, ನಮ್ಮಲ್ಲಿ ರಾಸಾಯನಿಕ ಪ್ರಕ್ರಿಯೆಗಳು ದೇಹದಲ್ಲಿ ಏನೆಲ್ಲ ಆಗಬೇಕೋ ಅವೆಲ್ಲ ಸರಿಯಾದ ಸಮಯಕ್ಕೆ ಸರಿಯಾಗಿ ಆಗದೇ ಹಲವಾರು ತೊಂದರೆಗಳನ್ನು ಅನುಭವಿಸ್ತೇವೆ. ಎಲ್ಲ ಏನು ಮನೋದೈಹಿಕ ಬೇನೆಗಳು,
ಮಾನಸಿಕವಾದಂತಹ ಬೇನೆಗಳು, ದೈಹಿಕವಾದಂತಹ ಬೇನೆಗಳು ಪ್ರಾರಂಭವಾಗ್ತವೆ. ಹೀಗಾಗಿ ವ್ಯಕ್ತಿ ಹೋರಾಟಕ್ಕೆ ಅಥವಾ ಪಲಾಯನಕ್ಕೆ ಸಜ್ಜಾಗ್ತಾನೆ. ಈ ಒತ್ತಡದಿಂದ ನನಗೆ ತಾಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಹೋರಾಟಕ್ಕಾದರೂ ಸಿದ್ಧ ಆಗ್ತಾನೆ, ಇಲ್ಲ ಅವನು ಪಲಾಯನ ಮಾಡಲಿಕ್ಕೆ ಸಿದ್ಧ ಆಗ್ತಾನೆ. ಹೀಗಾಗಿ ಒತ್ತಡದ ಪರಿಣಾಮಗಳು ಅನುವೇದಕ ನರವ್ಯವಸ್ಥೆ ಅದು ವಿಫಲಗೊಳ್ತದೆ, ಅಡ್ರಿನಲಿನ್ ರಸದೂತಗಳ ತೊಂದರೆ ಉಂಟಾಗ್ತದೆ, ವ್ಯಕ್ತಿ ಹೋರಾಟಕ್ಕೆ ಅಥವಾ ಪಲಾಯನಕ್ಕೆ ಅವನು ಸಜ್ಜಾಗ್ತಾನೆ. ಪ್ರಾಥಮಿಕ ಕ್ರಿಯೆಗಳ ಮೇಲೆ ಏನು ಪ್ರಭಾವ ಆಗ್ತದೆ, ಒತ್ತಡದಿಂದ ನಮಗೆ ಬೇಸಿಕಲಿ ಏನೇನು ತೊಂದರೆಗಳಾಗ್ತವೆ ಅಂತಕ್ಕಂಥದ್ದು ನೋಡಿದ ಮೊದಲನೇದಾಗಿ ಹಸಿವೆ ಆಗೋದಿಲ್ಲ. ಊಟ ಮಾಡದಿದ್ದರೂ ಒಂದೊಂದು ದಿವಸ ಉಪವಾಸ ಇದ್ದರೂ ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ, ಅದು ಒತ್ತಡದ ಒಂದು ಬಹುದೊಡ್ಡ ಪ್ರಭಾವ. ನಿದ್ರೆ ಕಡಿಮೆ ಆಗ್ತದೆ, ನಿದ್ದೆ ಬರೋಂಗಿಲ್ಲ, ರಾತ್ರಿಯೆಲ್ಲ ಎಚ್ಚರವಾಗಿರಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹೀಗಾಗಿ ತೊಂದರೆ ಆಗ್ತದೆ. ಮತ್ತು ಯಾವುದರಲ್ಲೂ ಆಸಕ್ತಿನೇ ಇರೋದಿಲ್ಲ. ಓದಬೇಕು ಅಂದರೆ ಆಸಕ್ತಿ ಇರೋದಿಲ್ಲ, ಬರಿಬೇಕು ಅಂದರೆ ಆಸಕ್ತಿ ಇಲ್ಲ, ಯಾವುದೇ ಕೆಲಸ ಮಾಡಬೇಕು ಅಂದರೆ ಆಸಕ್ತಿ ಇರೋದಿಲ್ಲ, ನಿರುತ್ಸಾಹ, ಏನು ಮಾಡಿದರೂ ಏನು ಅನ್ನುವಂತಹ ಒಂದು ನಿರುತ್ಸಾಹದ ಮನೋಭಾವ ಆಗ್ತದೆ. ಪ್ರಾಥಮಿಕವಾಗಿ ಬೇಸಿಕಲಾಗಿ ಹಸಿವು ಇಲ್ಲವಾಗುವುದು, ನಿದ್ರೆ ಕಡಿಮೆಯಾಗುವುದು ಮತ್ತು ಆಸಕ್ತಿ ಕಂಡುಕೊಳ್ಳುವುದು ಇಂತಹ ಪ್ರಭಾವವನ್ನು ನಾವು ಪ್ರೈಮರಿಯಲ್ಲಿ ನೋಡುತ್ತೇವೆ. ನಂತರ ಹೊರ ಅಂಗಾಂಗಗಳ ಮೇಲೆ ಒತ್ತಡದ ಪರಿಣಾಮ ಏನಾಗ್ತದೆ, ಸ್ನಾಯುಗಳ ಬಿಗಿತ ಉಂಟಾಗ್ತದೆ, ಮೈಕೈ ನೋವು ಉಂಟಾಗ್ತದೆ. ಏನು ಕೆಲಸ ಮಾಡದಿದ್ದರೂ ಮೈಕೈ ಎಲ್ಲ ಭಾಳ ನೋಯಿಸ್ದಂಗೆ ಆಗ್ತವೆ, ಆಯಾಸ ಆಗ್ತದೆ, ದಣಿವಾಗ್ತದೆ. ಕೆಲಸ ಮಾಡದೆ ಸುಮ್ಮನೆ ಕುಂತಿದ್ರೂ ಅವರಿಗೆ ಮೈಕೈ ನೋವಾಗ್ತದೆ, ಆಯಾಸ ಆಗ್ತದೆ, ದಣಿವಾಗ್ತದೆ, ಕೀಲುಗಳ ಉರಿತ ಆಗ್ತದೆ, ಮಂಡಿ ನೋವು, ಚರ್ಮ ಸುಕ್ಕುಗಟ್ಟುವುದು, ಒಣಗುವುದು, ಕೂದಲು ಉದುರುವುದು ಅಥವಾ ಕೂದಲು ಬಿಳಿಯಾಗುವುದು, ಇವೆಲ್ಲ ಒತ್ತಡದಿಂದ ಬರತಕ್ಕಂತಹ ಚಿಂತೆಯಿಂದ ಬರತಕ್ಕಂತಹ ಪರಿಣಾಮಗಳು. ಅನಾವಶ್ಯಕವಾಗಿ ವ್ಯಕ್ತಿ ಅವನು 35 ವರ್ಷದವನಿದ್ದರೂ, 30 ವರ್ಷದವನಿದ್ದರೂ, 20 ವರ್ಷದವನಿದ್ದರೂ, 40 ವರ್ಷ 50 ವರ್ಷ ಆದಂಗೆ ಮುದುಕನಾದಂಗೆ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಈ ರೀತಿಯ ಲಕ್ಷಣಗಳು ನಾವು ಬಾಹ್ಯವಾಗಿ ಹೊರಗಡೆ ಅವನ ಒಂದು ದೇಹದಲ್ಲಿ ನಾವು ಕಾಣಬಹುದು. ಮನುಷ್ಯ ಯಾವಾಗಲೂ ಏನೋ ಚಿಂತಿತನಾಗಿರುವಂತೆ, ಆಕಾಶ ಕಳಚಿ ಬಿದ್ದ ಹಾಗೆ ನಿರುತ್ಸಾಹದಿಂದ, ಯಾವುದೇ ಲವಲವಿಕೆ ಉತ್ಸಾಹ ಕಳೆ ಇಲ್ಲದೆ ಜೀವಚ್ಛವದಂತೆ ಅವನು ಬದುಕಬೇಕಾದಂಥ ಪರಿಸ್ಥಿತಿ ಬರ್ತದೆ. ಒಳಗೆ ಏನಾಗ್ತದೆ, ಒಳಅಂಗಾಂಗಗಳ ಮೇಲೆ ಒತ್ತಡದ ಪರಿಣಾಮ ಏನಾಗ್ತದೆ, ನಿರಂತರವಾದಂತಹ ಒತ್ತಡ 1 ದಿವಸ 2 ದಿವಸ ಒತ್ತಡ ಇದ್ದರೆ ಏನಾಗೋದಿಲ್ಲ. ಆದರೆ ಒತ್ತಡ ನಿರಂತರವಾಗಿ ಅದು ವರ್ಷ 2 ವರ್ಷ 3 ವರ್ಷ ಹಾಗೆ ಟೆನ್ಷನ್ ಇದ್ದರೆ ಏನಾಗ್ತದೆ, ಜಠರದ ತೊಂದರೆ ಆಗ್ತದೆ. ಜಠರ ತೊಂದರೆಯಾಗಿ ಜಠರ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹೀಗಾಗಿ ಕರುಳಿನಲ್ಲಿ ಸೋಂಕು ಕಾಣಿಸಿಕೊಳ್ತದೆ, ಬೇನೆ ಆಗ್ತದೆ, ಮತ್ತು ಅಧಿಕ ಆಮ್ಲ ಉತ್ಪತ್ತಿಯಾಗುವುದು, ಅಸಿಡಿಟಿ ಆಗ್ತದೆ. ಹೀಗಾಗಿ ಹೃದಯ ಸಂಬಂಧಿ ರೋಗಗಳ ಉಲ್ಬಣ ಆಗ್ತದೆ. ಒಳಗೆ ಇವೆಲ್ಲ ಒತ್ತಡದಿಂದಾಗಿ ಜಠರದ ತೊಂದರೆ ಕಾಣಿಸ್ಕೊಳ್ತದೆ, ಕರುಳಿನ ಬೇನೆ ಆಗ್ತದೆ, ಸೋಂಕು ಆಗ್ತದೆ, ಅಧಿಕ ಆಮ್ಲ ಉತ್ಪತ್ತಿಯಾಗುವುದು ಮತ್ತು ಹೃದಯ ಸಂಬಂಧಿ ರೋಗಗಳ ಉಲ್ಬಣ ಆಗ್ತದೆ. ಅದಕ್ಕೆ ಎಲ್ಲ ಔಷಧಿ ಕೊಟ್ಟರೂ ವಾಸಿಯಾಗದೇ ಇದ್ದಾಗ ಡಾಕ್ಟರ್ಸ್ ಹೇಳ್ತಾರೆ ನಮಗೆ, ಚಿಂತೆ ಮಾಡಬೇಡಿ, ನೀವು ಟೆನ್ಷನ್ ತೊಗೊಳ್ಬೇಡಿ, ಆರಾಮಾಗಿರಿ, ನಿಶ್ಚಿಂತೆಯಿಂದ ಇದ್ದರೆ ನಿಮಗೆ ರೋಗ ವಾಸಿಯಾಗ್ತದೆ ಅಂತ ಹೇಳ್ತಿರ್ತಾರೆ. ಆದರೂ ಸಹಿತ ಆ ಒತ್ತಡ, ಆ ಚಿಂತೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅದು ವಿಪರೀತಕ್ಕೆ ಹೋಗ್ತದೆ. ಯಾವ ವೈದ್ಯರ ಉಪಚಾರಕ್ಕೂ ಅದು ವಾಸಿಯಾಗದೆ ಇನ್ನಷ್ಟು ಉಲ್ಬಣಗೊಳ್ಳುವಂತಹ ಸಂಬಂಧವನ್ನು ನಾವು ಕಾಣ್ತೇವೆ. ರಕ್ತನಾಳಗಳಿಗೆ ಅಲ್ಲಿ ತೊಂದರೆ ಕಾಣಿಸಿಕೊಳ್ತದೆ ಮತ್ತು ಶ್ವಾಸ ವ್ಯವಸ್ಥೆಯಲ್ಲಿ ಏರುಪೇರಾಗ್ತದೆ. ಆಮ್ಲಜನಕದ ಪೂರೈಕೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ. ಅಂತಹ ರೀತಿಯ ಒಂದು ಮಾನಸಿಕ ಜನ್ಯವಾದಂತಹ ಕಾಯಿಲೆಗಳು ಉಂಟಾಗ್ತವೆ. ಈ ಮೇಲಿನ ಈ ಎಲ್ಲ ಕಾಯಿಲೆಗಳು ವೈಜ್ಞಾನಿಕವಾಗಿ ಅಥವಾ ಬೇರೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲದಿದ್ದರೂ ಸಹ ಮಾನಸಿಕ ಜನ್ಯವಾಗಿ ಈ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದಾದಂಥ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ. ಅಧಿಕ ರಕ್ತದೊತ್ತಡ ಉಂಟಾಗ್ತದೆ, ಈಗಾಗಲೇ ಹೇಳಿದ ಹಾಗೆ ಬ್ಲಡ್ ಪ್ರೆಷರ್ ಆಗ್ತದೆ ಮತ್ತು ಅಲ್ಸರ್ ಆಗ್ತದೆ. ಇವೆಲ್ಲ ರೋಗಗಳು ನಮ್ಮಲ್ಲಿ ಒಳ ಅಂಗಗಳ ಮೇಲೆ ಕಾಣಿಸಿಕೊಳ್ತವೆ. ಒಳ ಅಂಗಗಳ ಮೇಲೆ ಒತ್ತಡದ ಪರಿಣಾಮ ಏನಾಗ್ತದೆ, ಉಸಿರಾಟದಲ್ಲಿ ತೊಂದರೆ ಉಂಟಾಗ್ತದೆ, ಏರುಪೇರಾಗ್ತದೆ, ರಸದೂತಗಳಲ್ಲಿ ಏರುಪೇರಾಗ್ತದೆ. ನಮಗೆ ನಮ್ಮ ಒಂದು ಮಾನಸಿಕ ಸ್ಥಿತಿಯ ಅಥವಾ ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಂತಹ ರಸದೂತಗಳು, ರಾಸಾಯನಿಕಗಳು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಅಥವಾ ರಸದೂತಗಳಲ್ಲಿ ಸರಿಯಾಗಿ ಉತ್ಪಾದನೆ ಆಗದಿದ್ದರೆ ನಮ್ಮ ಇದರಲ್ಲೆಲ್ಲ ಏರುಪೇರಾಗ್ತದೆ, ಅನಾರೋಗ್ಯ ನಮ್ಮನ್ನು ಕಾಡಲು ಆರಂಭಿಸ್ತದೆ. ಹೀಗೆ ಸಿಹಿಮೂತ್ರ ರೋಗ,
ಋತುಸ್ರಾವ ಅಥವಾ ಋತುಚಕ್ರದಲ್ಲಿ ಏರುಪೇರು ಉಂಟಾಗ್ತದೆ, ತೊಂದರೆ ಉಂಟಾಗ್ತದೆ ಹೆಣ್ಮಕ್ಕಳಿಗೆ. ವಿಶೇಷವಾಗಿ ಒತ್ತಡದಿಂದ ಅವರು ನರಳುತ್ತಿದ್ದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡ್ತದೆ. ಒತ್ತಡದಿಂದಾಗಿ ನೋಡಿ ಏನು ಬರೋದಿಲ್ಲ ಅಂತಲ್ಲ, ಎಲ್ಲ ರೀತಿಯ ಒಂದು ಅನಾರೋಗ್ಯಗಳು ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವಾಗ್ತವೆ. ನಮ್ಮ ಇಮ್ಯುನಿ ಸಿಸ್ಟಮ್ ಹಾಳಾಗ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಸೋಂಕು ಮತ್ತು ಕ್ಯಾನ್ಸರ್ನಂತಹ ರೋಗಗಳು ಬರುವಂತಹ ಸಂಭವಗಳು ಇರ್ತವೆ. ನಾವು ಕೆಲವು ಸಂದರ್ಭಗಳಲ್ಲಿ ನೋಡ್ತೇವೆ, ಏನು ರೀ ಅವರು ಏನು ಬೀಡಿ ಸೇದೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ತಂಬಾಕು ತಿನ್ನೋದಿಲ್ಲ, ಅವರಿಗೆ ಕ್ಯಾನ್ಸರ್ ಬಂತು, ಎಷ್ಟು ಆರೋಗ್ಯವಾಗಿದ್ದರು, ಬೇರೆ ಯಾವುದೇ ಕೆಟ್ಟ ಅಭ್ಯಾಸಗಳು ಅವರಿಗಿಲ್ಲ. ಆದರೆ ಅವರು ನಿರಂತರವಾಗಿ ಒತ್ತಡದಿಂದ ಬರಳ್ತಾ ಇದ್ದರೆ, ಅವರಲ್ಲಿ ಒತ್ತಡ ಇದ್ದರೆ, ಮಾನಸಿಕವಾಗಿ ಸಮಾಧಾನದಿಂದ ಶಾಂತಿಯಿಂದ ಅವರು ಇರದೇ ಇದ್ದರೆ, ಈ ರಸದೂತಗಳ ಏರುಪೇರಿನಿಂದಾಗಿ ರಸದೂತಗಳ ಒಂದು ಏನು ಸ್ರವಿಸುವಿಕೆಯಲ್ಲಿ ಒಂದು ಏರುಪೇರು ಉಂಟಾದಾಗ ಅವರಿಗೆ ಇಂತಹ ರೋಗಗಳು ಕಾಣಬಹುದು. ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಬಂಜತನ ಬರಬಹುದು, ಬೊಜ್ಜು ಬೆಳಿಬಹುದು, ಇವೆಲ್ಲ ಪರಿಣಾಮಗಳು ಆಗ್ತವೆ. ಮಿದುಳು ಮತ್ತು ಮನಸ್ಸಿನ ಮೇಲೆ ಒತ್ತಡದ ಪರಿಣಾಮ ಏನಾಗ್ತದೆ? ನಿರಂತರವಾಗಿ ಒತ್ತಡ ಇದ್ದರೆ ನಮ್ಮ ಮಿದುಳಿನ ಏನಾಗ್ತದೆ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಇರೋದಿಲ್ಲ. ಯಾವಾಗಲೂ ಒತ್ತಡ ಇದ್ದರೆ ಏಕಾಗ್ರತೆ ನಾಶ ಆಗ್ತದೆ. ಕ್ಲಾಸ್ನಲ್ಲಿ ಕುಳಿತಿರುವಾಗ ಹುಡುಗರು ಸರಿಯಾಗಿ ಪಾಠ ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಅವರು ಓದಿದ್ದು ಸರಿಯಾಗಿ ನೆನಪಿನಲ್ಲಿರೋದಿಲ್ಲ, ಅಥವಾ ಪಾಠ ನಡೀತಿರಬೇಕಾದ್ರೆ ಎಲ್ಲೋ ಉಗುರು ಕಚ್ಕೊಂಡು ಕೂತಿರ್ತಾರೆ, ಅಥವಾ ಒಂದು ಉದ್ವೇಗದ ಸ್ಥಿತಿಯಲ್ಲಿ, ಉನ್ಮಾದದ ಸ್ಥಿತಿಯಲ್ಲಿ ಅವರು ದೈಹಿಕವಾಗಿ ಕ್ಲಾಸ್ನಲ್ಲಿದ್ದರೂ ಸಹ ಮಾನಸಿಕವಾಗಿ ಇನ್ನೆಲ್ಲೋ ಇರ್ತಾರೆ. ಇಂತಹ ಒಂದು ಪರಿಸ್ಥಿತಿ ಕಾಣ್ತೇವೆ. ಅವರ ಏಕಾಗ್ರತೆ ನಾಶ ಆಗ್ತದೆ, ಸರಿಯಾಗಿ ಆಲೋಚನೆ ಮಾಡುವಂತಹ ಶಕ್ತಿ ಕುಂಠಿತ ಆಗ್ತದೆ. ಒಳ್ಳೆಯದು ಕೆಟ್ಟದ್ದು ಯಾವುದು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನಾ ಶಕ್ತಿಯನ್ನು, ವಿವೇಚನಾ ಶಕ್ತಿಯನ್ನು ಅವರು ಕಳ್ಕೊಳ್ತಾರೆ. ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಇದು ಬಹಳ ದೊಡ್ಡ ಹೊಡೆತ ವಿದ್ಯಾರ್ಥಿಗಳಿಗೆ. ಅವರು ಸದಾ ಒತ್ತಡದಿಂದಿದ್ದರೆ, ಯಾವುದೋ ಟೆನ್ಷನ್ನಲ್ಲಿದ್ದರೆ ಅವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ, ಜ್ಞಾಪಕ ಶಕ್ತಿ ಇರೋದಿಲ್ಲ, ಕ್ರಿಯಾಶೀಲತೆ ಮತ್ತು ಬುದ್ಧಿ ಕುಂಠಿತ ಆಗ್ತದೆ. ಕ್ರಿಯಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಅವರಲ್ಲಿ ಕಡಿಮೆ ಆಗ್ತದೆ. ಹೀಗಾಗಿ ಒತ್ತಡ ತುಂಬ ಅಪಾಯಕಾರಿ. ವಿನಾಕಾರಣ ಕೋಪ, ಭಯ ಅಥವಾ ದುಃಖಕ್ಕೆ ಒಳಗಾಗ್ತಕ್ಕಂಥದ್ದು, ಸಂಬಂಧವಿಲ್ಲದೇ, ಯಾವ ಕಾರಣವೂ ಇಲ್ಲದೇ ಬೇರೆಯವರ ಮೇಲೆ ರೇಗ್ತಕ್ಕಂಥದ್ದು, ಚೀರಾಡ್ತಕ್ಕಂಥದ್ದು ಮಾಡುವಂತಹದ್ದು, ಈ ರೀತಿಯ ಒಂದು ರೀತಿಯ ಒಂದು ಚಟುವಟಿಕೆಗಳನ್ನು ನಾವು ಕಾಣ್ತೇವೆ. ಇದು ಒತ್ತಡದ ಪರಿಣಾಮ. ಒತ್ತಡಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ವಿನಾಕಾರಣ ಕೋಪ, ಭಯ, ದುಃಖಕ್ಕೆ ಒಳಗಾಗಿ ಭಾಳಷ್ಟು ಸಂದರ್ಭಗಳಲ್ಲಿ ತನಗೆ ತಾನು ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡುವಂತಹ ಒಂದು ಸ್ಥಿತಿಗೆ ತಲುಪ್ತಾನೆ. ಮಾನಸಿಕ ರೋಗಗಳು ಸಹ ಉಲ್ಬಣ ಆಗ್ತವೆ. ಮಾನಸಿಕವಾಗಿ ಒಂದು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಖಿನ್ನತೆ ಪ್ರಾರಂಭವಾಗ್ತದೆ. ಮಾನಸಿಕವಾಗಿ ಒಂದು ರೀತಿಯ ಅತಂತ್ರತೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇರ್ತದೆ. ಖಿನ್ನತೆಗೆ ಒಳಗಾದಂತಹ ವ್ಯಕ್ತಿ ಸಾಮಾನ್ಯವಾಗಿ ಯಾರ ಜೊತೆಗೆ ಬೆರೆಯದೆ ಏಕಾಂಗಿಯಾಗಿರಲಿಕ್ಕೆ ಬಯಸ್ತಾನೆ. ಆತಂಕ ಪ್ರಾರಂಭವಾಗ್ತದೆ. ಖಿನ್ನತೆ ಮತ್ತು ಆತಂಕಗಳೆರಡೂ ಸೇರಿದಾಗ ತುಂಬ ಉನ್ಮಾದ ಸ್ಥಿತಿಗೆ ತಲುಪುವಂಥ ಸಾಧ್ಯತೆಗಳಿರ್ತವೆ. ಖಿನ್ನತೆ ಆತಂಕಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಬಹುದು, ಆದರೆ ಉನ್ಮಾದ ಸ್ಥಿತಿಗೆ ತಲುಪಿದಾಗ ಅದು ಮನೋಚಿಕಿತ್ಸಕರ ಬಳಿನೇ ಚಿಕಿತ್ಸೆಯನ್ನು ಪಡಿಬೇಕಾಗ್ತದೆ. ಅಂತಹ ಸ್ಥಿತಿಗೆ ತಲುಪಬಹುದಾದಂಥ ಸಾಧ್ಯತೆಗಳಿವೆ. ಒತ್ತಡದ ಪರಿಣಾಮವಾಗಿ ಖಿನ್ನತೆ, ಆತಂಕ, ಸಿಟ್ಟು, ಕೋಪ, ಇಂತಹ ಒಂದು ಉನ್ಮಾದ ಸ್ಥಿತಿಗೆ ತಲುಪುವಂತಹ ಸ್ಥಿತಿಗೆ, ಮಾನಸಿಕವಾಗಿ ಉನ್ಮಾದಕ್ಕೆ ಒಳಗಾಗುವಂಥ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ. ಇದರಿಂದ ಏನಾಗ್ತದೆ, ತಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೆಲವರು ತಮ್ಮದೇ ಆದಂತಹ ಉಪಾಯಗಳನ್ನು ಕಂಡುಕೊಳ್ತಾರೆ. ಮದ್ಯಪಾನ ಮಾಡಿದರೆ, ಧೂಮಪಾನ ಮಾಡಿದರೆ, ಮಾದಕ ವಸ್ತುಗಳ ಸೇವನೆ ಮಾಡಿದರೆ ನಮಗೇನು ಒತ್ತಡ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಸದ್ಯಕ್ಕೆ ರಿಲೀಫ್ ಸಿಗ್ತದೆ ಅನ್ನುವಂಥ ಭಾವನೆ ಅವರು ಹೊಂದ್ತಾರೆ. ಅದರಿಂದ ಹಾನಿಗೊಳಗಾಗುವುದೇ ಹೆಚ್ಚು. ಆ ಒತ್ತಡದಿಂದ ಉಂಟಾಗಿರ್ತಕ್ಕಂತಹ ಎಲ್ಲ ಕಾಯಿಲೆಗಳಿಗೆ ಮತ್ತೆ ನೀರೆರೆದು ಪೋಷಿಸಿದಂತೆ. ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು, ಮಾದಕ ವಸ್ತುಗಳನ್ನು ಸೇವನೆ ಮಾಡೋದು, ನಾವು ಸದ್ಯಕ್ಕೆ ತಾತ್ಕಾಲಿಕವಾಗಿ ಒತ್ತಡಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀವಿ ಅಂತ ಭಾವಿಸ್ತಾರೆ. ಆದರೆ ಅದು ಅನಾರೋಗ್ಯದ ಕಡೆಗೆ ಇನ್ನೆರಡು ಹೆಜ್ಜೆ ಇಟ್ಟ ಹಾಗೆ ಹೊರತು ಆರೋಗ್ಯದ ಕಡೆ ಹೆಜ್ಜೆ ಇಟ್ಟ ಹಾಗೆ ಅಲ್ಲ. ಹೀಗಾಗಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆಯಿಂದಾಗಿ ಅವರು ಇನ್ನಷ್ಟು ತಮ್ಮ ಬದುಕನ್ನು ದುರ್ಬರ ಮಾಡ್ಕೊಳ್ತಾರೆ. ಹೀಗಾಗಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳು ಒತ್ತಡ ಪರಿಹಾರಕ್ಕೆ ಅವು ಉತ್ತಮವಾದಂಥ ಸಾಧನಗಳಲ್ಲ, ಅಥವಾ ಒತ್ತಡವನ್ನು ಪರಿಹರಿಸಲಿಕ್ಕೆ ಅವು ಪರಿಹಾರಗಳಲ್ಲ, ಒತ್ತಡವನ್ನು ಹೆಚ್ಚಿಸುವಂತಹ ಒಂದು ಕ್ರಮಗಳು. ಇದರಿಂದಾಗಿ ಮದ್ಯಪಾನ
ನಿರಂತರವಾಗಿ ಮದ್ಯಪಾನ ಮಾಡೋದರಿಂದ, ಧೂಮಪಾನ ಮಾಡೋದರಿಂದ, ಮಾದಕ ವಸ್ತುಗಳ ಸೇವನೆಯಿಂದ ಚಿತ್ತ ವಿಕಲತೆ ಉಂಟಾಗ್ತದೆ. ಮಾನಸಿಕವಾಗಿ ಒಂದು ರೀತಿಯ ಹುಚ್ಚು ಹಿಡಿತದೆ. ಹುಚ್ಚು ಹಿಡಿದ ಮೇಲೆ ಅದನ್ನು ವಾಸಿ ಮಾಡೋದು ತುಂಬ ಕಷ್ಟ. ಹೀಗೆ ಒತ್ತಡ ಎಂತೆಂತಹ ಗಂಭೀರವಾದಂತಹ ಒಂದು ಪರಿಣಾಮ ಮತ್ತು ಪ್ರಭಾವಗಳನ್ನು ಉಂಟು ಮಾಡತಕ್ಕಂಥದ್ದು. ಒತ್ತಡದಿಂದ ಕುಟುಂಬದ ಮೇಲೆ ಏನು ಪರಿಣಾಮ ಆಗ್ತದೆ, ಕುಟುಂಬದ ಮೇಲೆ ಒತ್ತಡದ ಪರಿಣಾಮ ಏನಾಗ್ತದೆ, ಕುಟುಂಬದ ಸದಸ್ಯರೊಂದಿಗೆ ಸರಿಯಾಗಿ ನಾವು ವ್ಯವಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಚಡಪಡಿಕೆ, ಸಿಟ್ಟು, ಕೋಪ, ಇದರಿಂದಾಗಿ ಕುಟುಂಬದಲ್ಲಿ ಯಾರೂ ನಮ್ಮನ್ನು ಗೌರವಿಸುವುದಿಲ್ಲ. ಕುಟುಂಬದಲ್ಲಿ ಒಡಕು ಉಂಟಾಗ್ತದೆ. ತಂದೆ ಮಕ್ಕಳ ಮಧ್ಯೆ ಬಿರುಕುಂಟಾಗ್ತದೆ. ತಂದೆ ಯಾವಾಗಲೂ ಒತ್ತಡದಿದ್ದ ಹೆಂಡತಿ ಮಕ್ಕಳನ್ನು ಯಾವಾಗಲೂ ಬೈತಿದ್ದಂತಂದ್ರೆ ಅಂತಹ ಒತ್ತಡದ ಕುಟುಂಬದಲ್ಲಿರ್ತಕ್ಕಂತಹ ಮಕ್ಕಳು ಚೆನ್ನಾಗಿ ಓದಿ ಅವರು ಚೆನ್ನಾಗಿ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ಒಂದು ಕುಟುಂಬದಲ್ಲಿ ಒತ್ತಡದಲ್ಲಿರತಕ್ಕಂತಹ ಮಕ್ಕಳಿದ್ದರೆ ಅವರು ತಮ್ಮ ತಂದೆ ತಾಯಿಗಳ ಜೊತೆ ಸರಿಯಾಗಿ ವ್ಯವಹರಿಸಲಿಕ್ಕಾಗೋದಿಲ್ಲ, ಸಂಬಂಧಗಳನ್ನು ಚೆನ್ನಾಗಿಟ್ಲಿಕ್ಕಾಗೋದಿಲ್ಲ. ಹೀಗಾಗಿ ಕುಟುಂಬದಲ್ಲಿ ವಿರಸ ಪ್ರಾರಂಭವಾಗ್ತದೆ. ಗಂಡ ಹೆಂಡತಿ ಇದ್ದರೆ ವಿಚ್ಛೇದನ ಆಗ್ತದೆ. ತಂದೆ ಮಕ್ಕಳ ನಡುವೆ ಈ ರೀತಿಯ ಒತ್ತಡದಿಂದಾಗಿ ಪರಿಣಾಮ ಏನಾಗ್ತದೆ ಅಂದರೆ ಮಕ್ಕಳು ಮನೆ ಬಿಟ್ಟು ಹೋಗ್ಬೋದು. ಹೇಳದೆ ಕೇಳನೆ ಅವರು ಮನೆ ಬಿಟ್ಟು ಹೋಗ್ಬೋದು. ಇದರಿಂದ ಕುಟುಂಬ ಛಿದ್ರವಾಗ್ತದೆ, ವಿರಸ ಉಂಟಾಗ್ತದೆ, ಕೌಟುಂಬಿಕ ನೆಮ್ಮದಿ ಹಾಳಾಗ್ತದೆ. ನಾವು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳು ಮನೆ ಬಿಟ್ಟು ಹೋಗ್ತಕ್ಕ ಏನೂ ಕಾರಣವಿಲ್ಲದೆ ಹೋಗೋದಿಲ್ಲ. ನಿರಂತರವಾದಂತಹ ಒತ್ತಡದಿಂದಾಗಿ ಆ ಮಕ್ಕಳು ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು, ಎಲ್ಲೋ ಓಡಿ ಹೋಗ್ತಕ್ಕಂಥದ್ದು, ಅಥವಾ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಕ್ಕಂಥದ್ದು, ವಿಚ್ಛೇದನೆ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಕುಟುಂಬದಲ್ಲಿ ಈ ರೀತಿಯ ಸಮಸ್ಯೆಗಳಿಂದಾಗಿ, ಒತ್ತಡದ ಸಮಸ್ಯೆಯಿಂದಾಗಿ ಅನೇಕ ಅವರು ಕ್ರಮಗಳನ್ನು ಕೈಗೊಂಡು ಕುಟುಂಬದಲ್ಲಿ ನೆಮ್ಮದಿ ಅಥವಾ ತಾಳ್ಮೆ, ಸಹನೆ, ಪ್ರೀತಿ, ಸಹಕಾರ ಇಲ್ಲದೇ ಕುಟುಂಬಗಳು ಹಾಳಾಗುವಂಥ ಪರಿಸ್ಥಿತಿಯನ್ನು ನಾವು ಒತ್ತಡದಿಂದ ಕಾಣ್ತೇವೆ. ಸಮಾಜದ ಮೇಲೆ ಒತ್ತಡದ ಪರಿಣಾಮ ಏನಾಗ್ತದೆ? ಸಮಾಜದಲ್ಲಿ ಒತ್ತಡದಿಂದಾಗಿ ಒತ್ತಡವನ್ನು ಅನುಭವಿಸಿದಂತಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಆ ಒತ್ತಡಕ್ಕೆ ಒಳಗಾಗ್ತಕ್ಕಂತಹ ಜನ ತಮ್ಮ ಒತ್ತಡವನ್ನು ಸರಿದೂಗಿಸಿಕೊಳ್ಳಿಕ್ಕೆ, ಆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಅವರೇನು ಮಾಡ್ತಾರೆ, ಅಪರಾಧಿ ಪ್ರವೃತ್ತಿ ಜಾಸ್ತಿ ಆಗ್ತದೆ. ವಿನಾಕಾರಣ ಸಿಟ್ಟಿಗೆ ಹೇಳ್ತಕ್ಕಂಥದ್ದು, ವಿನಾಕಾರಣ ಕೋಪ ಬರ್ತಕ್ಕಂಥದ್ದು, ಅದರಿಂದಾಗಿ ಆ ಸಂಬಂಧವಿಲ್ಲದೆ ವಿನಾಕಾರಣ ಕ್ಷುಲ್ಲಕ ಕಾರಣಗಳಿಗಾಗಿ ಜಗಳ ಆಡ್ತಕ್ಕಂಥದ್ದು, ಅಥವಾ ಕಳ್ತನ ಮಾಡ್ತಕ್ಕಂಥದ್ದು, ಅಥವಾ ದರೋಡೆ ಮಾಡ್ತಕ್ಕಂಥದ್ದು, ಕೊಲೆ, ಹಿಂಸಾಚಾರಗಳಿಗೆ ಎಳೆಯುವುದಕ್ಕೆ ಅಂಜುವುದಿಲ್ಲ. ಒತ್ತಡ ಮಾನಸಿಕವಾಗಿ ಚಿತ್ತವಿಕಲತೆಯನ್ನು ಉಂಟು ಮಾಡಿ, ಭ್ರಮೆಯನ್ನು ಉಂಟು ಮಾಡಿ, ಅಪರಾಧಿ ಪ್ರವೃತ್ತಿಗೆ ಅದು ಹೆಚ್ಚು ಒತ್ತನ್ನು ಕೊಡ್ತದೆ. ಒತ್ತಡದ ಪರಿಣಾಮದಿಂದಾಗಿ ಸಮಾಜದಲ್ಲಿ ಇವತ್ತು ಅಪರಾಧಗಳ ಪ್ರಮಾಣ ಜಾಸ್ತಿ ಆಗ್ತದೆ, ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತ. ಮನೆಯಲ್ಲಿ ಅಥವಾ ನಾವು ರಸ್ತೆಯಲ್ಲಿ ಹೋಗ್ತಿರುವಾಗ ರಸ್ತೆಯ ಮೇಲೆ ನಮಗೆ ಏಕಾಗ್ರತೆ ಇರದೇ ಇದ್ದರೆ, ನಾವು ಎಲ್ಲಿಂದ ಹೊರಟಿದ್ದೀವಿ, ಎಲ್ಲಿಗೆ ಹೋಗಬೇಕು ಅನ್ನುವುದೇ ಮರೆತು ಹೋಗಿ ಒತ್ತಡದಲ್ಲಿ ಏನೋ ವಿಚಾರ ಮಾಡ್ತಾ ನಡೆಸಲಿಕ್ಕೆ ಹೋಗಿ ಇವತ್ತು ಆಕ್ಸಿಡೆಂಟ್ಗಳಾಗ್ತವೆ. ಆಕ್ಸಿಡೆಂಟ್ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದರಲ್ಲಿ ಒಂದು ಕಾರಣ ಒತ್ತಡ. ಬಹಳ ಒತ್ತಡದಿಂದ, ಟೆನ್ಷನ್ನಿಂದ ನಾವು ವಾಹನವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಾಹನ ಚಲಾಯಿಸುವಾಗ ನಮ್ಮ ಏಕಾಗ್ರತೆ ರಸ್ತೆ ಮೇಲೆ ಇರಬೇಕು. ರಸ್ತೆಯನ್ನು ನೋಡಿಕೊಂಡು, ರಸ್ತೆಯಲ್ಲಿ ಹೋಗೋದು ಬರೋದು, ಇದರಿಂದ ಬರುವಂಥ ವಾಹನಗಳು ಇವೆಲ್ಲವನ್ನು ನೋಡಿಕೊಂಡು ನಾವು ವಾಹನ ಚಲಾಯಿಸಿದರೆ ನಾವು ಸುರಕ್ಷಿತವಾಗಿ ನಮ್ಮ ಗುರಿಯನ್ನು ತಲುಪಬಹುದು. ಆದರೆ ಆತಂಕಕ್ಕೆ ಒಳಗಾದಂತಹ ವ್ಯಕ್ತಿ ಅವನು ತಾನೂ ಅಪಘಾತ ಮಾಡಿಕೊಂಡು ಸಾಯ್ಬೋದು, ಇನ್ನೊಬ್ಬರನ್ನು ಸಾಯ್ಬೋದು. ಹೀಗಾಗಿ ಅಪಘಾತಗಳ ಸಂಖ್ಯೆ ಒತ್ತಡದಿಂದಾಗಿ, ಸ್ಟ್ರೆಸ್ನಿಂದಾಗಿ ಇವತ್ತು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಿಂಸಾ ಪ್ರವೃತ್ತಿ ತಲೆದೋರ್ತದೆ. ವ್ಯಕ್ತಿಯಲ್ಲಿ ಒತ್ತಡದ ಪರಿಣಾಮದಿಂದ ಅವನು ಹಿಂಸೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾರಾದ್ರೂ ಹೊಡಿಲಿಕ್ಕೆ, ಬಡಿಲಿಕ್ಕೆ ಅಥವಾ ಕೊಲೆ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ಇವತ್ತು ನಾವು ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಇಂತಹದೇ ಸುದ್ದಿಗಳನ್ನು ಕಾಣ್ತೇವೆ. ಹರೆಯದ ಯುವಕರು ಅಪರಾಧಿ ಪ್ರವೃತ್ತಿಯಲ್ಲಿ ತೊಡಗಲಿಕ್ಕೆ ಕಾರಣ ಅದು ಒತ್ತಡ, ಅವರ ಕುಟುಂಬದಲ್ಲಿರತಕ್ಕಂತಹ ಒಂದು ವಿರಸ, ಅಥವಾ ಅವರಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಸಿಗದೇ ಇದ್ದಾಗ ಹಿಂಸಾತ್ಮಕವಾದಂತಹ ಒಂದು ಪ್ರವೃತ್ತಿಯಲ್ಲಿ ತೊಡಗಿ ಅಪರಾಧ ಹೆಚ್ಚಾಗಲಿಕ್ಕೆ ಕಾರಣರಾಗ್ತಾರೆ. ಹೀಗಾಗಿ ಒಟ್ಟಾರೆ ಸಮಾಜದಲ್ಲಿ ಒಂದು ಅವ್ಯವಸ್ಥೆ ತಾಂಡವವಾಡ್ತದೆ. ವ್ಯವಸ್ಥೆಯೆಲ್ಲ ಛಿದ್ರವಾಗಿ ಭಾಳಷ್ಟು ತೊಂದರೆಗಳು ಕಾಣಿಸಿಕೊಳ್ಳುವಂಥ ಸಂದರ್ಭ ಬರ್ತದೆ. ಹೀಗಾಗಿ ಒತ್ತಡರಹಿತ ಅಂದರೆ ಸಕಾರಾತ್ಮಕವಾದಂತಹ ಒತ್ತಡಗಳಿರಬೇಕು, ನಕಾರಾತ್ಮಕವಾದಂತಹ ಒತ್ತಡಗಳನ್ನೆಲ್ಲ ನಿಭಾಯಿಸುವಂಥ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಳ್ಬೇಕು. ಒತ್ತಡದಲ್ಲಿದ್ದಾಗ ನಾವೇನು ಮಾಡ್ತೇವೆ ನಮಗೆ ಗೊತ್ತಾಗೋದಿಲ್ಲ ಅಂತ ವಾಸ್ತವಿಕತೆಯನ್ನು ನಿರಾಕರಣೆ ಮಾಡ್ತೇವೆ.
ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಮೊಂಡುತನ, ಹಠಮಾರಿತನ, ನಾನು ಹೇಳಿದ್ದೇ ಸರಿ ಅನ್ನುವಂತಹ ರೀತಿ ಒತ್ತಡದಲ್ಲಿದ್ದವರು ಸಾಮಾನ್ಯವಾಗಿ ವರ್ತಿಸ್ತಾರೆ. ವಾಸ್ತವಿಕತೆಯನ್ನು ನಿರಾಕರಿಸ್ತಾರೆ ಮತ್ತು ಕಲ್ಪನಾ ವಿಲಾಸದಲ್ಲಿ ವಿಹರಿಸುವುದು, ತಮ್ಮದೇ ಆದಂತಹ ಒಂದು ಲೋಕದಲ್ಲಿ ಅವರು ವಿಹರಿಸ್ತಿರ್ತಾರೆ. ಭ್ರಮಾಧೀನರಾಗಿರ್ತಾರೆ, ಭ್ರಮೆಗೆ ಒಳಗಾಗಿರ್ತಾರೆ. ತಾವು ಹೇಳಿದ್ದೇ ಸರಿ ಅನ್ನುವಂತಹ ಒಂದು ಧೋರಣೆ ಅವರಲ್ಲಿ ಮನೆ ಮಾಡ್ತದೆ. ಹೀಗಾಗಿ ಅವರು ವಾಸ್ತವಿಕ ಲೋಕದಲ್ಲಿ ಇರೋದಿಲ್ಲ. ಎಲ್ಲದಕ್ಕೂ ಇನ್ನೊಬ್ಬರನ್ನು ದೂರುವಂತಹ ಪ್ರವೃತ್ತಿ ಒತ್ತಡದಲ್ಲಿರುವವರಲ್ಲಿ ಹೆಚ್ಚಾಗಿ ಕಾಣ್ತೇವೆ. ತಾವು ಮಾಡಿದ ತಪ್ಪುಗಳನ್ನು ಸಹ ಇನ್ನೊಬ್ಬರ ಮೇಲೆ ಹಾಕುವಂಥದ್ದು, ಇನ್ನೊಬ್ಬರನ್ನು ದೂರುವಂತಹ ಪ್ರವೃತ್ತಿ ಹೆಚ್ಚಾಗ್ತದೆ. ಸಿಟ್ಟನ್ನು ವರ್ಗಾಯಿಸುವುದು, ಸಿಟ್ಟನ್ನು ಇನ್ನೊಬ್ಬ, ಈಗ ಮೇಲಾಧಿಕಾರಿ ಒಬ್ಬ ಅಧಿಕಾರಿಯನ್ನು ಬೈದರೆ ಅಧಿಕಾರಿ ಅವನ ಕೆಳಗಿನ ಅಧಿಕಾರಿಗೆ ಬೈತಾನೆ, ಅವನು ಹೋಗಿ ಮತ್ತೊಬ್ಬ ಇನ್ನೊಬ್ಬನನ್ನು ಅಟೆಂಡ್ರನ್ನೋ ಯಾರನ್ನೋ ಬೈತಾನೆ, ಅಟೆಂಡ್ರ್ ಹೋಗಿ ಮನೆಯಲ್ಲಿ ಅವನ ಹೆಂಡತಿಗೆ ಬೈತಾನೆ, ಹೆಂಡತಿ ಹೋಗಿ ಮಗು ಹೊಡಿತದೆ, ಮಗು ಹೋಗಿ ಯಾರಿಗೆ ಹೊಡಿಬೇಕು, ಬೆಕ್ಕಿಗೋ ನಾಯಿಗೋ ಹೊಡಿತದೆ. ಹೀಗೆ ಸಿಟ್ಟು ನೋಡಿ, ಯಾರು ಯಾರಿಗೆ ಸಿಟ್ಟಾದರೂ ಅದು ಹೇಗೆ ವರ್ಗಾವಣೆ ಆಗ್ತು. ಕೆಳಗಿನವರೆಲ್ಲ ಯಾವುದೇ ಒಂದು ತಪ್ಪು ಮಾಡಿಲ್ಲ, ಅಮಾಯಕರು, ಅವರು ಯಾವುದೇ ರೀತಿಯ ಅಪರಾಧ ಮಾಡಿಲ್ಲ, ಅಥವಾ ಆ ಕೋಪಕ್ಕೆ ಆ ಸಿಟ್ಟಿಗೆ ಅವರು ಏನೋ ಕಾರಣರಲ್ಲ. ಆದರೆ ಸಿಟ್ಟು ಹೇಗೆ ವರ್ಗಾವಣೆ ಆಗ್ತದೆ ನೋಡಿ. ಒಬ್ಬ ಅಧಿಕಾರಿ ಇನ್ನೊಬ್ಬ ಅಧಿಕಾರಿಯನ್ನು, ತನ್ನ ಕೆಳಗಿನ ಅಧಿಕಾರಿಯನ್ನು ದೂಷಣೆಗೆ ಅಥವಾ ಸಿಟ್ಟಾದಾಗ ಅದು ಹಾಗೆ ಟ್ರಾನ್ಸ್ಫರ್ ಆಗ್ತಿರ್ತದಂತೆ. ಮೇಲಾಧಿಕಾರಿಯಿಂದ ಅಧಿಕಾರಿಗೆ, ಅಧಿಕಾರಿಯಿಂದ ಕೆಳಗಿನ ಅಧಿಕಾರಿಗೆ, ಅಲ್ಲಿಂದ ಅವನು ಒಬ್ಬ ಸೇವಕನಿಗೆ, ಸೇವಕನ ಹೆಂಡತಿ, ಹೆಂಡತಿಯಿಂದ ಮಗುವಿನಿಂದ ಮತ್ತು ಯಾವುದೋ ಅಸಹಾಯಕವಾದಂಥ ಒಂದು ಪ್ರಾಣಿಯ ಮೇಲೆ ಸಿಟ್ಟು ವರ್ಗಾವಣೆ ಆಗ್ತದೆ. ಹೀಗೆ ಒತ್ತಡ ಅನವಶ್ಯಕವಾಗಿ ಎಲ್ಲರಲ್ಲೂ ಒತ್ತಡವನ್ನು ಅದು ಉಂಟಾಗ್ತದೆ. ಒತ್ತಡ ಉಂಟಾಗ ಏನಾಗ್ತದೆ, ಕೂಗಾಡುವುದು, ಕಿರಿಚಾಡುವುದು, ಎಲ್ಲರ ಗಮನವನ್ನು ಸೆಳೆಯುವಂತೆ ಅನವಶ್ಯಕವಾಗಿ ಚೀರಾಡುವಂತಹದ್ದನ್ನು ಸಾಮಾನ್ಯವಾಗಿ ಒತ್ತಡದಲ್ಲಿದ್ದವರು ಮಾಡ್ತಾರೆ. ಮತ್ತು ಇಲ್ಲಾಜಿಕಲ್ ಒಂದು ಎಕ್ಸ್ಪ್ಲನೇಷನ್ ಕೊಡೋದು ಅಂತಾರೆ. ತಾರ್ಕಿಕವಾದಂತಹ ಅವರು ಮಾಡಿದ್ದು ಏನೋ ತರ್ಕಬದ್ಧವಾಗಿದೆ ಅನ್ನುವಂತಹ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ಅದು ಸರಿಯಲ್ಲದಿದ್ದರೂ ಅದನ್ನೇ ಸಾಧಿಸಲಿಕ್ಕೆ ಹೋಗ್ತಾರೆ. ತಾರ್ಕಿಕವಾದಂತಹ ವಿವರಣೆ ಕೊಡೋದು. ಮತ್ತು ಇಂತಹ ಒತ್ತಡದಲ್ಲಿ ಸಿಲುಕಿರ್ತಕ್ಕಂತಹ ವ್ಯಕ್ತಿ ಮಾಡ್ತಾನೆ. ತಲೆನೋವು, ಮೈಕೈ ನೋವು ಪ್ರಾರಂಭವಾಗ್ತದೆ. ಪರಾವಲಂಬನೆ, ಅಸಹಾಯಕತೆ ಅವರಲ್ಲಿ ಮನೆ ಮಾಡ್ತದೆ. ಎಲ್ಲ ಮಾಡೋದೆಲ್ಲ ಮಾಡಿ ಜಗಳಾಡಿ ಕಿರ್ಚಾಡಿ ಮತ್ತೊಬ್ಬರಿಗೆ ನೋಡ್ರಪ್ಪ ಏನು ಮಾಡ್ತೀರಿ, ನೀವೇ ಇದನ್ನು ಬಗೆಹರಿಸಿರಿ, ಅಥವಾ ನಿಮ್ಮ ಮೇಲೆ ಬಿಟ್ಟಿನ, ಇಂತಹ ರೀತಿಯ ಒಂದು ಅಸಹಾಯಕ ಇಲ್ಲೇ ಇದ್ದರೆ ಕೆಲವರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ. ಅನಗತ್ಯವಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥದ್ದು, ತಮ್ಮನ್ನು ತಾವು ದಂಡಿಸ್ಕೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಮನೋಭಾವವನ್ನು ಕಾಣ್ತೇವೆ. ನಿಷ್ಕ್ರಿಯನಾಗುವುದು, ಇಲ್ಲ ಮರೆಯಾಗುವುದು. ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಅವರು ನಿಷ್ಕ್ರಿಯ ಆಗಿಬಿಡ್ತಾರೆ. ಕೆಲಸ ಮಾಡೋದಿಲ್ಲ. ಬೆಳಗ್ಗೆ ಎದ್ದು ಏನೂ ಮಾಡಲಾರ್ದಂಗೆ ಒಂದೇ ಕಡೆ ಕುಂತಲ್ಲೇ ಕೂತ್ಬಿಡೋದು. ಏನು ಹೇಳಿದರೂ ಯಾವುದಕ್ಕೂ ಉತ್ತರ ಇಲ್ಲದಂತಹ ಒಂದು ಪರಿಸ್ಥಿತಿ ಬಂದುಬಿಡ್ತದೆ. ಇಲ್ದಿದ್ದಂದರೆ ಎಲ್ಲೋ ಮರೆಯಾಗಿಬಿಡ್ತಾರೆ, ಎಲ್ಲೋ ಓಡೋಗಿಬಿಡ್ತಾರೆ, ಯಾರಿಗೂ ಸಿಗೋದೇ ಇಲ್ಲ. ಇಂತಹ ಒಂದು ನಿರ್ಧಾರಗಳನ್ನು ಕೆಲವರು ತೆಗೆದುಕೊಳ್ತಾರೆ. ಒತ್ತಡ ಹೆಚ್ಚಾದಾಗ ಮದ್ಯಪಾನ ಮಾಡುವುದು, ಧೂಮಪಾನ ಮಾಡುವುದು, ಅಥವಾ ಸ್ಲೀಪಿಂಗ್ ಪಿಲ್ಸ್, ನಿದ್ರಾ ಮಾತ್ರೆಗಳನ್ನು ತೆಗೆದುಕೊಂಡು ನಿದ್ದೆ ಹೋಗಿಬಿಡೋದು. ಟೆನ್ಷನ್, ಕೆಲವರು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ನಿದ್ರೆ ಮಾತ್ರೆಗಳಿಲ್ಲದೆ ನಿದ್ದೆ ಬರೋದೇ ಇಲ್ಲ. ಅದು ಬದುಕಿನ ಒಂದು ಅವಿಭಾಜ್ಯ ಅಂಗವನ್ನು ಮಾಡ್ತಾರೆ. ಇಲ್ಲ ಬಿಡ್ಬೋದಲ್ಲ, ಯಾಕೆ ಇದು ಮಾಡ್ತೀರಿ, ಇಲ್ಲ ಸಾಧ್ಯನೇ ಇಲ್ಲರಿ, ನನಗಿರ್ತಕ್ಕಂಥ ಟೆನ್ಷನ್ಗೆ ನಾನು ನಿದ್ದೆಗೋಲಿ ತೊಗೊಳ್ಳಾರ್ದೆ ನಿದ್ದೆ ಬರೋಂಗಿಲ್ಲ ಅನ್ನುವಂಥ ಸ್ಥಿತಿಗೆ ತಲುಪಿಬಿಡ್ತಾರೆ. ಅದರಿಂದ ಮುಕ್ತರಾಗಬೇಕು, ಅಂತಹದ್ದು ಮಾಡಬಾರ್ದು. ಒತ್ತಡಕ್ಕೆ ಪ್ರತಿಕ್ರಿಯೆಯ ನೀತಿಗಳು ಏನಿರ್ತವೆ. ಒತ್ತಡಕ್ಕೆ ನಾವು ಹೋರಾಡ್ತೇವೆ. ಕೆಲವರು ಒತ್ತಡ ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಹೋರಾಡುವುದು, ಇಲ್ಲ ಸೋಲೊಪ್ಪಿಕೊಳ್ಳುವುದು, ಇಲ್ಲ ಸಂಧಾನ ಮಾಡಿಕೊಳ್ಳುವುದು. 3 ತೆರನಾದಂತಹ ರೀತಿಯ ಪ್ರತಿಕ್ರಿಯೆ ಇರ್ತವೆ. ಒತ್ತಡಕ್ಕೆ ಪ್ರತಿಕ್ರಿಯೆಗಳು 3: ಒಂದು ಹೋರಾಡುವುದು, ಒಂದು ಸೋಲೊಪ್ಪಿಕೊಳ್ಳುವುದು, ಅಥವಾ ಇಲ್ಲವೇ ಸಂಧಾನ ಮಾಡಿಕೊಳ್ತಕ್ಕಂಥದ್ದು, ರಾಜಿ ಮಾಡಿಕೊಳ್ತಕ್ಕಂಥದ್ದು. ಎದುರಿನವರು ನಮಗಿಂತ ಒಂದು ಬಲಶಾಲಿಗಳಲ್ಲದೇ ಇದ್ದರೆ ಅವ್ರ ಜೊತೆಗೆ ಹೋರಾಡುವುದು, ಎದುರಿನವರು ಬಲಶಾಲಿಗಳಿದ್ದರೆ ಸೋಲೊಪ್ಪಿಕೊಳ್ಳುವುದು, ಅವರು ನಮ್ಮಷ್ಟೇ ಸಮಬಲರಾಗಿದ್ದಾಗ ಸಂಧಾನ ಮಾಡಿಕೊಳ್ಳುವಂತಹ ಪ್ರತಿಕ್ರಿಯೆಗಳು ಒತ್ತಡಕ್ಕೆ ಒಳಗಾದಂತಹ ವ್ಯಕ್ತಿಯಲ್ಲಿ ನಾವು ಕಾಣ್ತೇವೆ. ಈಗ ಮುಖ್ಯವಾಗಿ ಒತ್ತಡವನ್ನು ನಿರ್ವಹಣೆ ಮಾಡುವುದು ಹೇಗೆ, ಈ ರೀತಿ ಒತ್ತಡದ ಬಗೆಗಳು, ಒತ್ತಡದ ಪ್ರಕಾರಗಳು, ಒತ್ತಡದಿಂದ ಉಂಟಾಗತಕ್ಕಂತಹ ಒಂದು ಸಮಸ್ಯೆಗಳು ಎಲ್ಲವನ್ನು ನೋಡಿದ್ದೇವೆ ನಾವು. ಹಾಗಾದರೆ ಒತ್ತಡ ನಿರ್ವಹಣೆ ಮಾಡುವುದು ಹೇಗೆ, ಈ ಒತ್ತಡದಿಂದ ಪಾರಾಗುವುದು ಹೇಗೆ? ನಾವು ಮುಖ್ಯವಾಗಿ ನಮ್ಮ ಉದ್ದೇಶ ಮತ್ತು ನಮ್ಮ ಗುರಿಗಳನ್ನು ಪುನರ್ನಿಗದಿಪಡಿಸಿಕೊಳ್ಬೇಕು. ಏನಾಗಿರ್ತದೆ ಅಂದರೆ, ನಮ್ಮ ಕೈಲಾಗುವ ಗುರಿಗಳನ್ನು ಮಾತ್ರ ನಾವು ಹೊಂದಿರಬೇಕು ಅಂತ, ಕೈಲಾಗಲಾರ್ದಕ್ಕೆ ಕೈ ಹಾಕಬಾರ್ದು ಅಂತ.
ನಮಗೆ ಏನು ಸಾಧ್ಯ, ಏನು ಮಾಡಲಿಕ್ಕೆ ಸಾಧ್ಯ ಇದೆ, ನಮ್ಮ ಇತಿಮಿತಿಗಳೇನು, ನಮ್ಮ ಸಾಮರ್ಥ್ಯಗಳೇನು, ನನ್ನ ಹತ್ರ ಎಷ್ಟು ಬಜೆಟ್ ಇದೆ, ಆ ಬಜೆಟ್ಗೆ ತಕ್ಕ ಹಾಗೆ ನಾನು ನನ್ನ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಅದು ಬಿಟ್ಟು ಸಾಲ ಮಾಡಿ ಸೋಲ ಮಾಡಿ ನಾನು ಏನು ಸುಖ ಪಡ್ತೇನೆ ಅಥವಾ ನಾನು ಮಾಡ್ತೇನೆ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ, ಒತ್ತಡಕ್ಕೆ ಒಳಗಾಗಬೇಕಾಗ್ತದೆ. ಹೀಗಾಗಿ ನಮ್ಮ ಗುರಿ ಮತ್ತು ಉದ್ದೇಶಗಳನ್ನು ಪುನರ್ ನಿಗದಿಪಡಿಸಿಕೊಳ್ಳುವುದು, ನಮ್ಮ ಇತಿಮಿತಿಗಳಲ್ಲೇ ನಮ್ಮ ಗುರಿಗಳನ್ನು ನಿಗದಿಪಡಿಸಿಕೊಳ್ತಕ್ಕಂಥದ್ದು, ಹಾಸ್ಯ ಪ್ರಜ್ಞೆ ಬೆಳೆಸಿಕೊಳ್ತಕ್ಕಂಥದ್ದು. ಕಷ್ಟ ದುಃಖ ಇರದೆ, ಆದರೆ ಆ ಕಷ್ಟ ಮತ್ತು ದುಃಖಗಳ ನಡುವೆಯೂ ಸಹ ಬದುಕನ್ನು ರೂಪಿಸ್ಕೊಳ್ಬೇಕಾಗಿದೆ, ನಾವು ಬದುಕಬೇಕಾಗಿದೆ, ಬದುಕನ್ನು ಹಸನು ಮಾಡಿಕೊಳ್ಬೇಕಾಗಿದೆ. ಹೀಗಾಗಿ ಹಾಸ್ಯ ಪ್ರಜ್ಞೆ ಅತ್ಯಂತ ಅವಶ್ಯಕ. ಹಾಸ್ಯ ಪ್ರಜ್ಞೆ ಬೆಳೆಸಿಕೊಳ್ಬೇಕು ಮತ್ತು ಸೇವಾ ಕಾರ್ಯಗಳನ್ನು ನೆರವೇರಿಸಬೇಕು. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ತೊಡಗಿಕೊಂಡ್ರೆ ನಮಗೆ ಒತ್ತಡ ಕಡಿಮೆ ಆಗ್ತದೆ. ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ, ಇನ್ನೊಬ್ಬರ ಸೇವೆ ಮಾಡ್ತಕ್ಕಂತಹ ಒಂದು ಕಾರ್ಯಗಳನ್ನು ನಾವು ಮಾಡಿದರೆ ನಮ್ಮಲ್ಲಿ ಒತ್ತಡ ಕಡಿಮೆ ಆಗ್ತದೆ. ಹಾಗೆ ಕ್ರಿಯಾತ್ಮಕವಾದಂತಹ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ನಮ್ಮ ಒತ್ತಡ ಕಡಿಮೆ ಆಗ್ತದೆ. ಯಾವುದೋ ಒಂದು ನಮಗೆ ಗೊತ್ತಿರುವಂತಹ ಕಾರ್ಯಗಳಲ್ಲಿ ಕ್ರಿಯಾತ್ಮಕವಾದಂಥ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥದ್ದು, ಅವರವರ ವಯೋಗುಣಕ್ಕೆ, ಅವರವರ ವಯೋಧರ್ಮಕ್ಕೆ, ಅವರವರ ವೃತ್ತಿಗೆ ಸಂಬಂಧಿಸಿದಂತೆ ಅವರವರು ಕಸೂತಿ ಕೆಲಸ ಹಾಕೋದು, ಬುಟ್ಟಿ ಹೆಣೆಯುವುದು ಅಥವಾ ಬೇರೆ ಬೇರೆ ರೀತಿಯಂತಹ ದಿನೋಪಯೋಗಿ ನಮಗೆ ಉಪಯುಕ್ತವಾಗ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ನಮಗೆ ಒತ್ತಡ ಕಡಿಮೆ ಆಗ್ತದೆ, ಒತ್ತಡವನ್ನು ಮರಿಬಹುದು ಅಂತ. ಮದ್ಯಪಾನ ಮಾಡೋದರಿಂದ, ಧೂಮಪಾನ ಮಾಡೋದರಿಂದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕ್ರಿಯಾತ್ಮಕವಾದಂತಹ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗುವುದರ ಮೂಲಕ ನಮ್ಮ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಕೆಲಸವನ್ನು ಪ್ರೀತಿಸಿ ಶ್ರದ್ಧೆಯಿಂದ ಮಾಡಬೇಕು ಅಂತ. ಅದು ಕೆಲಸ ಯಾವುದೇ ಇರಲಿ, ನೀವು ಒಂದು ಕಸ ಹೊಡೆಯೋ ಕೆಲಸ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸ ಆಗಿರ್ಬೋದು, ನಿಮ್ಮ ಅಭ್ಯಾಸವನ್ನು, ಅಧ್ಯಯನವನ್ನು ಅತ್ಯಂತ ಶಿಸ್ತಿನಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿ. ನಿಮ್ಮ ವಿಷಯಗಳೇ ಯಾವುದೇ ಆಗಿರ್ಬೋದು, ನಾನು ಬೇರೆ ಏನೋ ಓದಬೇಕಾಗಿತ್ತು, ನಾನು ಈ ಕೋರ್ಸಿಗೆ ತೊಗೊಂಡೆ, ನನಗಿದು ಇಷ್ಟ ಇಲ್ಲ ಅಂತಲ್ಲ, ಆ ಕೋರ್ಸನ್ನು ಇಷ್ಟಪಡಿ, ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿ. ಅದರಲ್ಲಿ ನೀವು ಏನು ಉತ್ತಮವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ನಿಮ್ಮ ಕೆಲಸವನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ನೀವು ಮಾಡಿದರೆ ಒತ್ತಡವನ್ನು ನೀವು ನಿರ್ವಹಿಸಬಹುದು. ನಿಮ್ಮ ಪಾತ್ರವನ್ನು ಜವಾಬ್ದಾರಿಯಿಂದ ನೆರವೇರಿಸಿ, ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ, ಕೊಳ್ಳುಬಾಕ ಸಂಸ್ಕೃತಿಯಿಂದ ಅಗತ್ಯ ಇದ್ದರೂ ಅಗತ್ಯ ಇಲ್ಲದೇ ಇದ್ದರೂ ಕೆಲವೊಂದು ಸಲ ಎಷ್ಟೋ ನಾವು ತೊಂದರೆಗೀಡಾಗ್ತೀವಿ ಅಂತಂದರೆ ನಮಗೆ ಬೇಕಿಲ್ಲದೆ ವಸ್ತುಗಳನ್ನು ಖರೀದಿಸ್ತೇವೆ. ಅದು ಯಾವುದೋ ಒಂದು ಆಫರ್ ಆಗಿರ್ಬೋದು, ಆಫರ್ನ ಮೂಲಕ ಅಥವಾ ಒಂದು ಕೊಂಡ್ರೆ ಒಂದು ಫ್ರೀ ಅಂತೇಳಿ ತಗೊಳ್ತೀವಿ. ಹೀಗಾಗಿ ನಾವು 1,000 ರೂಪಾಯಿ ಖರ್ಚು ಮಾಡಲಿಕ್ಕೆ ಜೇಬಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಹೋಗಿ ನಾವು ಕ್ರೆಡಿಟ್ ಕಾರ್ಡ್ನಿಂದ 2,000 3,000 ಖರ್ಚು ಮಾಡ್ಕೊಂಡು ಬರ್ತೇವೆ. ಅದು ಯಾವುದು ಮನೆಗೆ ಬಂದಮೇಲೆ ಯಾವುದೂ ನಮಗೆ ಉಪಯುಕ್ತ ಅಲ್ಲ ಅನ್ನೋದು ಗೊತ್ತಿರ್ತದೆ. ಆದರೂ ಸಹ ನಾವು ಈ ಕೊಳ್ಳುಬಾಕ ಸಂಸ್ಕೃತಿಯಿಂದಾಗಿ ನಾವು ಅನಗತ್ಯವಾಗಿ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಿಮ್ಮ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಿದಾಗ ನಿಮ್ಮ ಒತ್ತಡ ತನ್ನಿಂದ ತಾನೇ ಕಡಿಮೆ ಆಗ್ತದೆ. ಮಾದಕ ವಸ್ತುಗಳ ಪಾನೀಯ ಅಥವಾ ಸೇವನೆ ಮಾಡಬೇಡಿ, ಅದರಿಂದ ಒತ್ತಡ ಕಡಿಮೆ ಆಗುವುದಿಲ್ಲ, ಇನ್ನಷ್ಟು ಹೆಚ್ಚಾಗುತ್ತದೆ ವಿನಃ ಕಡಿಮೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧಿಸಲು ಸಾಧ್ಯವಾಗುವಂಥ ಗುರಿಗಳನ್ನು ಮಾತ್ರ ಹಾಕಿಕೊಳ್ಳಿ. ನಿಮಗೆ ಅಸಾಧ್ಯವಾದಂತಹ ಗುರಿಗಳನ್ನು ಹಾಕಬೇಡಿ. ಗುರಿಗಳನ್ನು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಎಂದು ಗುರುತಿಸಿಕೊಳ್ಳಿ ಮತ್ತು ಅವುಗಳನ್ನು ಆಯಾ ಕಾಲಾವಧಿಯಲ್ಲಿ ಮುಗಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ಅಂದಾಗ ಮಾತ್ರ ನಿಮ್ಮ ಒತ್ತಡವನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತದೆ. ನೀವು ಯಾವಾಗಲೂ ನಿರಂತರವಾಗಿ ಕಾರ್ಯನಿರತವಾಗಿರಿ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನಿಮಗೆ ಒತ್ತಡ ಗಮನಕ್ಕೆ ಬರೋದಿಲ್ಲ. ಬೇರೆ ಎಲ್ಲ ಕೆಲಸ ಬಿಟ್ಟು ಅದರ ಬಗ್ಗೆನೇ ಚಿಂತೆ ಮಾಡ್ತಿದ್ರೆ ಒತ್ತಡ ಜಾಸ್ತಿ ಆಗ್ತದೆ. ಹೀಗಾಗಿ ನೀವು ಯಾವಾಗಲೂ ಬ್ಯುಸಿಯಾಗಿರಿ. ನಿರಂತರವಾಗಿ ಕಾರ್ಯನಿರತರಾಗಿದ್ದರೆ ನಿಮಗೆ ಯಾವುದೇ ರೀತಿಯ ಒತ್ತಡದ ಒಂದು ಭಾವನೆಗಳು ಕಾಡೋದಿಲ್ಲ. ಆಶಾದಾಯಕ ಮನೋಭಾವ ನಿಮ್ಮದಾಗಿರಲಿ, ಪಾಸಿಟಿವ್ ಅಟಿಟ್ಯೂಡ್ ಇರಲಿ, ಇತರರಿಗೆ ಒಳ್ಳೆಯವರಾಗಿರಿ. ನಿಮ್ಮ ಸಂಬಂಧಗಳು ಸಕಾರಾತ್ಮಕವಾಗಿರಲಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ನಿಮ್ಮ ಭಾವನೆ, ನಿಮ್ಮ ಅನಿಸಿಕೆಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಿ. ನಿಮ್ಮ ಸುಖ ದುಃಖ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ದುಃಖ ಕಡಿಮೆ ಆಗ್ತದೆ. ಸಂತೋಷವನ್ನು ಹೇಳ್ಕೊಳ್ಳೋದ್ರಿಂದ ಸಂತೋಷ ಇನ್ನೂ ಹೆಚ್ಚಾಗ್ತದೆ. ದುಃಖವನ್ನು ಹೇಳ್ಕೊಂಡ್ರೆ ದುಃಖ ಕಡಿಮೆ ಆಗ್ತದೆ. ಹೀಗೆ ನಿಮಗೆ ಆತ್ಮೀಯರಾದವರಲ್ಲಿ, ನಿಮಗೆ ಪ್ರೀತಿ ಪಾತ್ರರಲ್ಲಿ ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಿ. ಇತರರನ್ನು ಗೌರವಿಸಿ, ನೀವು ಗೌರವ ಪಡೆದುಕೊಳ್ಳಿ. ನೀವು ಇನ್ನೊಬ್ಬರಿಗೆ ಗೌರವ ಕೊಡದೇ ಇದ್ದರೆ ನೀವು ಗೌರವ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ಇತರರನ್ನು ಗೌರವಿಸಿ,
ನೀವು ಗೌರವವನ್ನು ಪಡೆದುಕೊಳ್ಳಿ. ಅಂತಹ ಒಂದು ಮನೋಭಾವ ನಿಮ್ಮದಿದ್ದರೆ ನೀವು ಬಹಳ ಯಶಸ್ವಿಯಾಗಿ ಒತ್ತಡವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಇಷ್ಟವಾದಂತಹ ಆಟೋಟಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಒತ್ತಡವನ್ನು ಬಹಳ ಸರಿಯಾಗಿ ನಿರ್ವಹಣೆ ಮಾಡಬಹುದು. ನಕಾರಾತ್ಮಕವಾದಂತಹ ಯೋಚನೆಗಳನ್ನು ಬಿಟ್ಟು ಬಿಡಿ, ಸಕಾರಾತ್ಮಕವಾದಂತಹ ಯೋಚನೆಗಳನ್ನು ಮಾಡಿ, ಎಲ್ಲದರಲ್ಲೂ ಒಳ್ಳೆಯದನ್ನು ಕಾಣಿ. ನಾನು ಮಾಡೋದಷ್ಟೇ ಶ್ರೇಷ್ಠ, ಬೇರೆಯವರು ಮಾಡೋದು ಕನಿಷ್ಠ, ಅವನೇ ನಮಃ ಇವನೇ ನಮಃ, ಈ ರೀತಿಯ ಒಂದು ಭಾವನೆ ಧೋರಣೆ ಬೇಡ. ಎಲ್ಲದರಲ್ಲೂ ಒಳ್ಳೆಯದನ್ನು ನೀವು ಕಂಡರೆ ನೀವು ಉತ್ತಮವಾದ ರೀತಿಯಲ್ಲಿ ಒತ್ತಡವನ್ನು ನಿರ್ವಹಿಸಬಹುದು. ನಿಮಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ. ನಿಮಗಿಷ್ಟವಾದಂತಹ ಸಂಗೀತವನ್ನು ಆಲಿಸಿ. ಸಂಗೀತಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ. ಸಂಗೀತವನ್ನು ಆಲಿಸುವುದರಿಂದ ನೀವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೋದು. ಒಳ್ಳೆಯ ಸಾಹಿತ್ಯವನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ. ಒಳ್ಳೆಯ ಸಾಹಿತ್ಯದಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ನೀವು ಹೊಸ ವ್ಯಕ್ತಿಯಾಗಿ ರೂಪುಗೊಳ್ತೀರಿ. ಹೀಗಾಗಿ ಎಲ್ಲರೊಂದಿಗೆ ಬೆರೆತು ಸಂತೋಷಪಡಿ. ಏಕಾಂಗಿಯಾಗಿರಬೇಡಿ. ಚಿಂತೆಗಳು ನಿಮ್ಮೊಬ್ಬರಿಗೆ ಅಲ್ಲ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗೂ ಚಿಂತೆ ಇದೆ, ಪ್ರತಿಯೊಬ್ಬರಿಗೂ ಒತ್ತಡ ಇದೆ. ಆ ಒತ್ತಡದ ಮಧ್ಯೆ ನಾವು ನಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಬೇಕಾಗಿದೆ, ಬದುಕನ್ನು ಸರಳಗೊಳಿಸಿಕೊಳ್ಬೇಕಾಗಿದೆ, ಬದುಕನ್ನು ಸಾಕಾರಗೊಳಿಸಬೇಕಾಗಿದೆ. ಹೀಗಾಗಿ ಒತ್ತಡವನ್ನು ಸರಿಯಾಗಿ ನಿಭಾಯಿಸುವಂತಹ ಒಂದು ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಗಳಿಕೆ ಮತ್ತು ಖರ್ಚು ಜಾಣತನದಿಂದ ನಿರ್ವಹಿಸಿ. ನಿಮ್ಮ ಆದಾಯ ₹1 ಇದ್ದರೆ ನೀವು 50 ಪೈಸೆ ಇಲ್ಲ 75 ಪೈಸೆ ಖರ್ಚು ಮಾಡಿ 25 ಪೈಸೆ ಉಳಿತಾಯ ಮಾಡಿ. ನೀವು 50 ಪೈಸೆ ಆದಾಯ 20 ಪೈಸೆ 50 ಪೈಸೆ ಆದಾಯ ₹1 ಖರ್ಚು ಮಾಡಬೇಡಿ. ಅನಗತ್ಯವಾಗಿ ಯಾರಲ್ಲೂ ಸಾಲ ಮಾಡಬೇಡಿ. ನಿಮ್ಮ ಇತಿಮಿತಿಗಳು ನಿಮಗೆ ಗೊತ್ತಿರಲಿ. ಸರಳ ಜೀವನ, ಉನ್ನತ ಧ್ಯೇಯ ನಿಮ್ಮದಾಗಿರಲಿ. ಸರಳವಾದಂತಹ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ನಾವೇನು ಕರಿತೇವೆ ಹಾಗೆ ನಿಮ್ಮ ಜೀವನ ಅತ್ಯಂತ ಸರಳವಾಗಿರಲಿ. ಉನ್ನತವಾದಂತಹ ಧ್ಯೇಯಗಳು ನಿಮಗಿರಲಿ. ಇತರರ ಕೆಲಸವನ್ನು ಮೆಚ್ಚಿಕೊಳ್ಳಿ, ಹೊಗಳಿ. ಸ್ವಾಭಿಮಾನ ಮತ್ತು ಸ್ವಂತಿಕೆಯನ್ನು ಬೆಳೆಸಿಕೊಳ್ಳಿ. ಸಮಯ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿ. ಇದರಿಂದ ನೀವು ಒತ್ತಡದಿಂದ ಪಾರಾಗಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿ. ನಿಮಗೆ ಯಾವಾಗ ಸಮಯ ಸಿಗ್ತದೆ ಬೆಳಗ್ಗೆ ಅಥವಾ ಸಾಯಂಕಾಲ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಇದರಿಂದ ಒತ್ತಡದಿಂದ ಹೊರಬರಲಿಕ್ಕೆ ಸಾಧ್ಯವಿದೆ. ನೀವು ಒತ್ತಡದ ಬದುಕಿನಿಂದ ಮುಕ್ತರಾಗಿ ಉತ್ತಮವಾದಂತಹ ಒಂದು ಬದುಕನ್ನು ಸಾಧಲಿಕ್ಕೆ ಸಾಧ್ಯವಿದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.